ನಮಸ್ಕಾರ ಸ್ನೇಹಿತರೆ, ನನ್ನ ಪ್ರೀತಿಯ ಕುಟುಂಬದ ಸದಸ್ಯರೇ ಹೇಗಿದ್ದೀರಾ? ನಾನು ನಿಮ್ಮ ಶ್ರೀನಿವಾಸ್. ಇಂದಿನ ಘಟನೆ ತುಂಬಾ ಭಯಾನಕವಾದದ್ದು. ಇದೊಂದು ರೋಮಾಂಚಕ ಕಥೆಯಾಗಿದೆ. ಇದನ್ನು ಕೇಳಿದ ಬಳಿಕ ನಿಮ್ಮ ಮೈ ನವಿರೇಳುವುದು ಖಚಿತ. ಹೌದು, ಪ್ರತಿಯೊಬ್ಬರ ಜೀವನದಲ್ಲೂ ಕೆಟ್ಟ ಸಮಯ ಬರುವುದು ಸಹಜ ಎಂದು ನಾನು ಒಪ್ಪುತ್ತೇನೆ. ಆದರೆ ಒಬ್ಬ ವ್ಯಕ್ತಿ ಆ ಕೆಟ್ಟ ಸಮಯದಲ್ಲಿ ಇಷ್ಟೊಂದು ಸ್ವಾರ್ಥಿಯಾಗಿ ಇಡೀ ಕುಟುಂಬವನ್ನೇ ನಾಶ ಮಾಡಲು ಯೋಚಿಸುವುದು ಹೇಗೆ ಸಾಧ್ಯ? ಈ ಕಥೆ ಒಂದು ಸುಖಿ ಸಂಸಾರದ ದುಸ್ಥಿತಿಯ ಬಗ್ಗೆ. ಅದು ಇಂದು ಏಕೆ ಹೀಗೆ ಅಧೋಗತಿಗೆ ತಲುಪಿದೆ ಎಂಬುದಕ್ಕೆ ಮಿತಿಯೇ ಇಲ್ಲ. ಆದ್ದರಿಂದ ಈ ಕಥೆಯನ್ನು ಕೊನೆಯವರೆಗೂ ಕೇಳಿ. ಕಥೆ ನಿಮಗೆ ಇಷ್ಟವಾದರೆ ನಮ್ಮ ಕುಟುಂಬದ ಭಾಗವಾಗಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ಈ ಕಥೆಯನ್ನು ಆರಂಭಿಸೋಣ. ಆ ಗಾಢವಾದ ರಾತ್ರಿ ಕತ್ತಲಲ್ಲಿ ಇಡೀ ಶಾಹಜಹಾನ್ಪುರ ನಗರವು ನಿದ್ರಿಸುತ್ತಿತ್ತು. ಅದೇ ಶಾಹಜಹಾನ್ಪುರದ ಒಂದು ಸಣ್ಣ ಪಟ್ಟಣದ ಸ್ಮಶಾನದಲ್ಲಿ ಫರ್ಮಾನ್ ಅನ್ಸಾರಿ ಎಂಬ ವ್ಯಕ್ತಿ ಒಂದು ಆಳವಾದ ಸಮಾಧಿಯ ಒಳಗೆ ಕುಳಿತಿದ್ದ. ಸಮಾಧಿಯೊಳಗೆ ಬೆಳಕಿಗಾಗಿ ಒಂದೇ ಒಂದು ಮೊಂಬತ್ತಿಯನ್ನು ಹಚ್ಚಲಾಗಿತ್ತು. ಫರ್ಮಾನ್ ಬೆವರಿನಿಂದ ಸಂಪೂರ್ಣ ನೆನೆದಿದ್ದ. ಅವನು ತನ್ನ ದೇಹಕ್ಕೆ ಮಲಮೂತ್ರವನ್ನು ಹಚ್ಚಿಕೊಂಡು ತನ್ನನ್ನು ಸಂಪೂರ್ಣವಾಗಿ ಅಶುದ್ಧ ಮಾಡಿಕೊಂಡಿದ್ದ. ಆತ ಮನಸ್ಸಿನಲ್ಲಿ ಏನನ್ನೋ ಜಪಿಸುತ್ತಿದ್ದ. ಅವನ ಕಣ್ಣು ಮುಚ್ಚಿದ್ದವು. ಆಗಲೇ ಅವನಿಗೆ ಯಾರೋ ಸಮಾಧಿಯ ಮಣ್ಣನ್ನು ಮುಚ್ಚಿದಂತೆ ಭಾಸವಾಯಿತು. ಅವನು ಜೀವಂತವಾಗಿಯೇ ಸಮಾಧಿಯೊಳಗೆ ಸಿಲುಕಿಕೊಂಡ. ಕ್ಷಣಮಾತ್ರದಲ್ಲಿ ಆತ ಬೆಚ್ಚಿಬಿದ್ದ. ಆದರೆ ಕಣ್ಣು ತೆರೆಯಲಿಲ್ಲ, ಏಕೆಂದರೆ ಇದು ಕೇವಲ ಒಂದು ಭ್ರಮೆ ಎಂದು ಆತ ಅರಿತಿದ್ದ. ಎಲ್ಲವೂ ಶಾಂತವಾಗುತ್ತಿದ್ದಂತೆ ಆತ ಮತ್ತೆ ಸಂಪೂರ್ಣ ಭಕ್ತಿಯಿಂದ ತನ್ನ ಜಪವನ್ನು ಮುಂದುವರಿಸಿದ. ಆದರೆ ನಿಧಾನವಾಗಿ ಒಳಗಿನ ಉಷ್ಣತೆಯು ಹೆಚ್ಚುತ್ತಾ ಹೋಯಿತು. ಅವನಿಗೆ ಸಹಿಸಲಾಗದಷ್ಟು ಬಿಸಿ ತಟ್ಟಿತು. ಆಗಲೇ ಅವನ ಕಿವಿಗೆ ಹೆಜ್ಜೆಯ ಶಬ್ದ ಕೇಳಿಸಿತು. ಯಾರೋ ಅವನ ಕಡೆ ಬರುತ್ತಿದ್ದಾರೆ ಎಂದು ಅನಿಸಿತು. ತನ್ನ ಮನಸ್ಸಿನ ಕಣ್ಣಿನಲ್ಲಿ ಅವನು ಉದ್ದನೆಯ ಕೂದಲಿನ, ದೇಹದ ಮೇಲೆ ಕೇವಲ ಕಸದ ಹೊದಿಕೆಯಷ್ಟೇ ಇರುವ ಒಬ್ಬ ನಗ್ನ ಸ್ತ್ರೀಯನ್ನು ನೋಡಿದ. ಅವಳು ಅವನತ್ತ ಬರುತ್ತಿದ್ದಳು. ಆಕೆ ಫರ್ಮಾನ್ರನ್ನು ನೋಡಿ ನಗುತ್ತಿದ್ದಳು. ಆಗಲೇ ಆಕೆ ಸಮಾಧಿಯೊಳಗೆ ಹಾರಿಬಂದಳು. ಅಷ್ಟರಲ್ಲಿ ಫರ್ಮಾನ್ ಕಣ್ಣು ತೆರೆದ. ಮೊಂಬತ್ತಿ ನಂದಿ ಹೋಗಿತ್ತು. ಸುತ್ತಲಿನ ಕಸ ಅವನಿಗೆ ಚಿನ್ನ ಬೆಳ್ಳಿಯಂತೆ ಕಾಣುತ್ತಿತ್ತು. ಇತರರಿಗೆ ಅದು ಕಸವಾದರೂ ಅವನಿಗೆ ಅದು ಖಜಾನೆಯಂತೆ ಭಾಸವಾಯಿತು. ನಂದಿಹೋದ ಮೊಂಬತ್ತಿಯ ನಾರಿನಿಂದ ಹೊಗೆ, ಧೂಮ ಹೊರಬರುತ್ತಿತ್ತು ಮತ್ತು ಮೇಲಕ್ಕೆ ಹೋಗುತ್ತಿತ್ತು. ಫರ್ಮಾನ್ ಮೇಲ್ನೋಟ ಮಾಡಿದಾಗ ಆ ಹೊಗೆ ಸಿಪ್ಲಿ ಎಂಬ ರೂಪ ತಳೆದುಕೊಂಡಿತ್ತು. ಇದು ತನ್ನ ದುಷ್ಟಕೃತ್ಯಗಳಿಗೆ ಪ್ರಸಿದ್ಧಳಾದ ಒಂದು ಕೆಟ್ಟ ಜಿನ್ನಿ. ಆ ರೂಪವು ನಿಧಾನವಾಗಿ ಭಯಾನಕವಾಗಿ ಮಾರ್ಪಟ್ಟಿತು. ಫರ್ಮಾನ್ ಹೃದಯದಲ್ಲಿ ಭಯವಿದ್ದರೂ ಆತ ಧೈರ್ಯದಿಂದ ಸಮಾಧಿಯೊಳಗೆ ಉಳಿದ. ಆಗಲೇ ಆ ರೂಪ ಗಾಳಿಯಲ್ಲಿ ಕರಗಿಹೋಯಿತು. ಫರ್ಮಾನ್ ಆಶ್ಚರ್ಯದಿಂದ ಸುತ್ತಲೂ ನೋಡುತ್ತಾ ನಿಂತ. ಅವನ ಮನಸ್ಸು ಸಂತೋಷದಿಂದ ತುಂಬಿತು. ಆತ ಬೇಗನೆ ತನ್ನ ಸಾಮಾನುಗಳನ್ನು ಸೇರಿಸಿ ಸಮಾಧಿಯ ಹೊರಗೆ ಬಂದು ಮಣ್ಣನ್ನು ಮುಚ್ಚಿದ. ಸುತ್ತಲಿನ ಸಮಾಧಿಗಳ ಮೇಲೆ ಅನೇಕ ಆತ್ಮಗಳು ನಿಂತಿದ್ದವು. ಅವುಗಳಲ್ಲಿ ಕೆಲವರು ಭಯಾನಕರಾಗಿ ಮತ್ತೆ ಕೆಲವರು ಶಾಂತವಾಗಿ ಕಾಣುತ್ತಿದ್ದರು. ಫರ್ಮಾನ್ ಅವುಗಳಿಗೆ ಗಮನ ಕೊಡದೆ ತನ್ನ ದಾರಿಯಲ್ಲಿ ಮುಂದೆ ನಡೆದು ಮನೆಗೆ ಹಿಂತಿರುಗಿದ. ಆ ರಾತ್ರಿ ಫರ್ಮಾನ್ ಸಂತೋಷದಿಂದ ನಿದ್ರೆ ಮಾಡಲಿಲ್ಲ. ಬೆಳಿಗ್ಗೆ ಆತ ಶಾಹಜಹಾನ್ಪುರದಲ್ಲಿಯೇ ಇರುವ ತನ್ನ ಮಾವನ ಮನೆಗೆ ಸಸುರಾಳಕ್ಕೆ ಹೊರಟ. ಫರ್ಮಾನ್ ಮನೆಯ ಏಕೈಕ ಮಗನಾಗಿದ್ದ. ಅವನ ಪತ್ನಿ 1 ವರ್ಷದ ಹಿಂದೆ ಸಾವನ್ನಪ್ಪಿದ್ದಳು. ಅವನಿಗೆ ಮಹಕ್ ಮತ್ತು ಶಾನು ಎಂಬ 2 ಮಕ್ಕಳಿದ್ದರು. ಅವನ ತಾಯಿ ಅನೇಕ ವರ್ಷಗಳ ಹಿಂದೆ ಮೃತಪಟ್ಟಿದ್ದಳು. ಆ 2 ಮಕ್ಕಳು ಕಳೆದ 6 ತಿಂಗಳಿಂದ ತಮ್ಮ ಅಜ್ಜಿಯ ಮನೆಯಲ್ಲಿದ್ದರು. ಅವರನ್ನು ಅಲ್ಲಿ ಬಿಡುವುದು ಫರ್ಮಾನ್ನ ನಿರ್ಧಾರವಾಗಿತ್ತು. ಆ ದಿನ ಆತ ಮಾವನ ಮನೆಗೆ ಬಂದಾಗ ಮಕ್ಕಳು ಅವನನ್ನು ನೋಡಿ ತುಂಬಾ ಖುಷಿಪಟ್ಟರು. ಫರ್ಮಾನ್ ಕೂಡ ಮಕ್ಕಳಿಗೆ ತುಂಬಾ ಆಟಿಕೆಗಳು ಮತ್ತು ಉಡುಗೊರೆಗಳನ್ನು ತಂದುಕೊಟ್ಟಿದ್ದ. ಆದರೆ ಫರ್ಮಾನ್ಗೆ ಆಯಿಷಾಳ ಅತ್ತಿಗೆ, ಸಾಸ್, ಮಾವ, ಸಸುರ, ಜಾವೇದ್ ಮತ್ತು ಫಾತಿಮಾ ಅವರು ಫರ್ಮಾನ್ರನ್ನು ನೋಡಿ ಸಂತೋಷಗೊಂಡಿರಲಿಲ್ಲ. ಫರ್ಮಾನ್ ತನ್ನ ಮಕ್ಕಳನ್ನು ಭೇಟಿ ಮಾಡಿದ ನಂತರ ಅತಿಥಿ ಕೊಠಡಿ ಡ್ರಾಯಿಂಗ್ ರೂಮ್ಗೆ ಹೋದ. ಅಲ್ಲಿ ಅವನ ಮಾವ ಜಾವೇದ್ ಮಿಯಾನ್ ಕುಳಿತಿದ್ದರು. ಫರ್ಮಾನ್ ಒಳಗೆ ಹೋಗಿ ಮೊದಲಿಗೆ ಅವರಿಗೆ ಸಲಾಂ ಹೇಳಿದ. ಜಾವೇದ್ ಮಿಯಾನ್ ಅವರ ಸಲಾಂನು ಸ್ವೀಕರಿಸಿದರೂ ಅವರ ಧ್ವನಿಯಲ್ಲಿ ಒಂದು ಬೇಸರ ಮತ್ತು ತಣ್ಣನೆಯ ಭಾವವಿತ್ತು. ಫರ್ಮಾನ್ ಸುಮ್ಮನೆ ಸೋಫಾದ ಮೇಲೆ ಕುಳಿತು ಹೇಳಿದ, ಅಬ್ಬಾ, ನಾನು ಹಿಂದಿನ ಬಾರಿ ಮಾಡಿದ ತಪ್ಪಿಗೆ ಕ್ಷಮೆ ಕೇಳುತ್ತೇನೆ. ನಾನು ಆ ರೀತಿ ವರ್ತಿಸಬಾರದಿತ್ತು. ಆದರೆ ನಾನು ಆಯಿಷಾಳ ಕೈ ಕೇಳಿದ್ದು, ಮದುವೆ ಪ್ರಸ್ತಾಪಿಸಿದ್ದು ಯಾವುದೇ ಕೆಟ್ಟ ಉದ್ದೇಶದಿಂದಲ್ಲ. ನಿಮಗೆ ಗೊತ್ತೇ ಇದೆ, ಮಹಕ್ ಮತ್ತು ಶಾನು ಇನ್ನೂ ಚಿಕ್ಕವರು. ಜನರ ಮಾತುಗಳಿಗೆ ಬಿದ್ದು ಎಲ್ಲರೂ ಖಾಲಾ, ಚಿಕ್ಕಮ್ಮ, ಮಾವನ ಹೆಂಡತಿ, ತಾಯಿಯಂತೆ ಪ್ರೀತಿ ಮಾಡುತ್ತಾಳೆ ಎಂದು ಹೇಳಿದ್ದಕ್ಕಾಗಿ
ಆಯಿಷಾ ವಿಷಯವನ್ನು ಕೇಳಿದ್ದೆ. ಆದರೆ ಈಗ ನನಗೆ ನನ್ನ ತಪ್ಪು ಅರಿವಾಗಿದೆ. ನಾನು ನಾಚಿಕೆ ಪಡುತ್ತಿದ್ದೇನೆ. ನೀವು ಚಿಂತಿಸಬೇಡಿ. ಆಯಿಷಾಳ ಮದುವೆಯನ್ನು ನಾವು ತುಂಬಾ ವಿಜೃಂಭಣೆಯಿಂದ, ಧೂಮಧಾಮದಿಂದ ಮಾಡೋಣ. ಇಷ್ಟು ಹೇಳುತ್ತಿದ್ದಾಗ ಆಯಿಷಾ ತನ್ನ ಭಾವ ಜೀಜಾ ನಿಗಾಗಿ ಚಹಾ ಮತ್ತು ತಿಂಡಿಯನ್ನು ನಾಷ್ತಾ ತಂದುಕೊಟ್ಟಳು. ಫರ್ಮಾನ್ ಆಯಿಷಾಳನ್ನು ಮೇಲಿಂದ ಕೆಳಗೆ ನೋಡುವಂತೆ ದಿಟ್ಟಿಸಿದ. ಇದನ್ನು ಗಮನಿಸಿದ ಆಯಿಷಾ ಸ್ವಲ್ಪ ಅಸಹಜತೆ ಅನುಭವಿಸಿ ಏನೂ ಹೇಳದೆ ಚಹಾವನ್ನು ಇಟ್ಟು ಒಳಗೆ ಹೋದಳು. ಅತಿಥಿ ಕೊಠಡಿಯಲ್ಲಿ ಫರ್ಮಾನ್ ಮತ್ತು ಜಾವೇದ್ ಮಾತನಾಡುತ್ತಿದ್ದರು. ಇನ್ನೊಂದು ಬದಿಯಲ್ಲಿ ಆಯಿಷಾ ಅಡುಗೆ ಮನೆಯಲ್ಲಿ ತನ್ನ ತಾಯಿ ಫಾತಿಮಾ ಜೊತೆ ಮಾತನಾಡುತ್ತಿದ್ದಳು. ಆಯಿಷಾ ಸ್ವಲ್ಪ ಭಯದಿಂದ ಹೇಳಿದಳು, ಅಮ್ಮಿ, ಈ ಜೀಜು, ಭಾವ ಫರ್ಮಾನ್ ಇಲ್ಲಿ ಏಕೆ ಬಂದಿದ್ದಾರೆ? ಹಿಂದಿನ ಬಾರಿ ಎಷ್ಟು ಡ್ರಾಮಾ ಮಾಡಿದರು, ಈಗ ಮತ್ತೆ ಯಾವ ಹೊಸ ನಾಟಕ ಮಾಡ್ತಾರೋ ಗೊತ್ತಿಲ್ಲ. ಫಾತಿಮಾ ಉತ್ತರಿಸಿದಳು, ನೋಡುವುದಕ್ಕೆ ಹಾಗೆ ಅನಿಸುತ್ತಿಲ್ಲ, ಆದರೆ ನೋಡೋಣ ಏನಾಗುತ್ತೆ. ಆಯಿಷಾ ಹೇಳಿದಳು, ನನಗೆ ತುಂಬಾ ಭಯವಾಗುತ್ತಿದೆ ಅಮ್ಮಿ. ಅವರಿಂದ ನನ್ನ ಮದುವೆಯವರಿಗೆ ಯಾವುದಾದರೂ ಕೆಟ್ಟ ಪರಿಣಾಮ ಆಗಬಾರದು. ಎಲ್ಲಾದರೂ ಅವರು ಈ ನಿಶ್ಚಿತಾರ್ಥವನ್ನು ರದ್ದು ಮಾಡಿಸಿಬಿಡಬಾರದು. ಫಾತಿಮಾ ಹೇಳಿದರು, ಮಗಳೇ, ಚಿಂತಿಸಬೇಡ, ನಾವು ಹಾಗೆ ಆಗಲು ಬಿಡುವುದಿಲ್ಲ. ಫರ್ಮಾನ್ ನಮ್ಮ ದೊಡ್ಡ ಮಗಳು ಜೀನತ್ಳ ಜೀವನವನ್ನು ನಾಶ ಮಾಡಿದರು, ಆದರೆ ನಿನ್ನ ಜೊತೆ ಹಾಗೆ ಆಗುವುದಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಫರ್ಮಾನ್ ತನ್ನ ಮನೆಗೆ ಹಿಂತಿರುಗಲು ಸಿದ್ಧನಾದ. ಫಾತಿಮಾ ಮತ್ತು ಆಯಿಷಾ ಕೂಡ ಹೊರಬಂದರು. ಆಗ ಜಾವೇದ್ ಹೇಳಿದರು, ಹಳೆಯ ವಿಷಯಗಳು ಮರೆತು ಹೋಗುತ್ತಾ ಇವೆ, ಅಂದರೆ ನೀವು ಮರೆತು ಬಿಡಿ. 3 ದಿನಗಳ ನಂತರ ಆಯಿಷಾಳ ನಿಶ್ಚಿತಾರ್ಥ ಇದೆ, ನೀವೂ ಬನ್ನಿ. ಫರ್ಮಾನ್ ಹೇಳಿದ, ಹೌದು ಅಬ್ಬಾ, ಏಕೆ ಇಲ್ಲ, ಆದರೆ ಆಯಿಷಾ ನನ್ನ ಮನದ ಮಾತು ಕೇಳಬೇಕು. ಎಲ್ಲರೂ ಆಶ್ಚರ್ಯದಿಂದ ಅವನತ್ತ ನೋಡಿದರು. ಅವನು ನಗುತ್ತಾ ಹೇಳಿದ, ಅರೇ, ಅದರರ್ಥ ನಾನು ತರುವ ಬಟ್ಟೆಯನ್ನು ಆಯಿಷಾ ನಿಶ್ಚಿತಾರ್ಥದ ದಿನ ಹಾಕಬೇಕು. ಫಾತಿಮಾ ಕೋಪದಿಂದ ಹೇಳಿದಳು, ಏನ್ರಿ, ನೀವು ಇಂತಹ ಮಾತುಗಳನ್ನು ಆಡುತ್ತೀರಾ? ನೀವು ಬಟ್ಟೆ ಏಕೆ ತರುತ್ತೀರಾ? ನಿಶ್ಚಿತಾರ್ಥದ ಸಮಯದಲ್ಲಿ ಅವರವರ ಮನೆಯಿಂದಲೇ ಉಡುಪು ಬರುತ್ತದೆ. ಫರ್ಮಾನ್ ಹೇಳಿದ, ಹೌದು, ಅವರು ತರುತ್ತಾರೆ, ಆದರೆ ನಿಶ್ಚಿತಾರ್ಥದ ದಿನ ಆಯಿಷಾ ತನ್ನ ಭಾವನಿಗೆ ಸ್ವಲ್ಪ ಗೌರವ ಕೊಡಬಹುದು. ಸ್ವಲ್ಪ ಸಮಯಕ್ಕಾದರೂ ನನ್ನ ಆಯ್ಕೆಯ ಬಟ್ಟೆ ಹಾಕಿದರೆ ಸಾಕು. ಹಾಗಾದರೆ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ, ಆಯಿಷಾ ನನಗೆ ಕ್ಷಮೆ ನೀಡಿದ್ದಾಳೆ ಎಂದು. ಜಾವೇದ್ ಕೂಡಲೇ ಹೇಳಿದ, ಹೌದು, ಸರಿ, ಇದರಿಂದ ನಿನಗೆ ಖುಷಿ ಸಿಗುವುದಾದರೆ ಹಾಗೇ ಇರಲಿ. ಫರ್ಮಾನ್ ಎಲ್ಲರಿಗೂ ವಿದಾಯ ಹೇಳಿ ಮಕ್ಕಳನ್ನು ಪ್ರೀತಿಯಿಂದ ಮುತ್ತಿಕ್ಕಿ ತನ್ನ ಮನೆಗೆ ಹೊರಟು ಹೋದ. ಆದರೆ ಫಾತಿಮಾ ಕೋಪದಿಂದ ಜಾವೇದ್ ಮೇಲೆ ಕಿರುಚಿದಳು, ನೀವು ಆ ಫರ್ಮಾನ್ ಬಟ್ಟೆ ತರುವ ವಿಚಾರಕ್ಕೆ ಹೌದು ಎಂದೇಕೆ? ನಮ್ಮ ಬಳಿ ಬಟ್ಟೆಗಳಿಲ್ಲವಾ? ಏಕೆ ಆತನ ಉಪಕಾರ ಸ್ವೀಕರಿಸಬೇಕು? ಅವನು ಎಷ್ಟು ನಾಟಕ ಮಾಡಿದರೂ ಮರೆತೇರಾ? ಇವತ್ತಿಗೂ ಆ ದಿನ ನೆನಪಾದರೆ ನಾಚಿಕೆಯಾಗುತ್ತದೆ. ಈ ಮನುಷ್ಯ ನಮ್ಮ ಮನೆಯಲ್ಲಿ ಕಾಲಿಟ್ಟಿದ್ದೇ ತಪ್ಪು. ನಿಜವಾಗಿ ಜೀನತ್ ಮತ್ತು ಫರ್ಮಾನ್ ಅವರ ಮದುವೆ ಆರಂಭದಲ್ಲಿ ಚೆನ್ನಾಗಿಯೇ ಇತ್ತು, ಆದರೆ ನಿಧಾನವಾಗಿ ಅವರಿಬ್ಬರ ಮಧ್ಯೆ ಅಂತರಗಳು ಹೆಚ್ಚಾಗುತ್ತಾ ಹೋದವು. ನಂತರ ತಿಳಿಯಿತು, ಫರ್ಮಾನ್ ಮತ್ತೊಬ್ಬ ಹುಡುಗಿಯ ಜೊತೆ ಸಂಬಂಧದಲ್ಲಿದ್ದ. ಅದಕ್ಕಾಗಿಯೇ ಜೀನತ್ ಮತ್ತು ಫರ್ಮಾನ್ ನಡುವೆ ಪ್ರತಿದಿನ ಜಗಳಗಳು ನಡೆಯುತ್ತಿದ್ದವು. ವಿಷಯ ಅಷ್ಟು ಮಟ್ಟಿಗೆ ಹೋಗಿತ್ತು ಎಂದರೆ ಜೀನತ್ ಹಲವು ಬಾರಿ ತನ್ನ ತಾಯಿ ತಂದೆಯ ಮನೆಗೆ ಬಂದು ಬೇಸರದಿಂದ ತಂಗುತ್ತಿದ್ದಳು. ಅವಳು ಫರ್ಮಾನ್ರನ್ನು ತುಂಬಾ ಪ್ರೀತಿಸುತ್ತಿದ್ದಳು, ಆದ್ದರಿಂದ ಅವನನ್ನು ಬಿಟ್ಟು ಹೋಗಲು ಆಗುತ್ತಿರಲಿಲ್ಲ. ಜೊತೆಗೆ ಅವನೊಂದಿಗೆ ಸಂಸಾರ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಇನ್ನೊಂದು ಕಡೆ ಫರ್ಮಾನ್ ಕೆಲವೊಮ್ಮೆ ಕ್ಷಮೆ ಕೇಳುತ್ತಿದ್ದ, ಆದರೆ ಮತ್ತೆ ಅದೇ ಹಳೆಯ ಕೆಟ್ಟ ವರ್ತನೆಗೆ ಮರಳುತ್ತಿದ್ದ. ನಿಧಾನವಾಗಿ ಅವರ ನಡುವೆ ನಡೆದ ಜಗಳಗಳು ಅಷ್ಟು ಹೆಚ್ಚಾದವು ಎಂದರೆ ಜೀನತ್ ಅದನ್ನು ಸಹಿಸಲಾರದೆ ಆತ್ಮಹತ್ಯೆ ಮಾಡಿಕೊಂಡಳು. ಈ ವಿಚಾರ ಎಲ್ಲ ಬಂಧು ಬಳಗಕ್ಕೂ ಗೊತ್ತಿತ್ತು. ಜೀನತ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಫರ್ಮಾನ್ನಿಂದಾಗಿಯೇ ಎಂದು. ಈ ಪ್ರಕರಣದಲ್ಲಿ ಪೊಲೀಸ್ ತನಿಖೆ ಕೂಡ ನಡೆಯಿತು. ಆದರೆ ಜನರ ಒತ್ತಡದಿಂದ ಜಾವೇದ್, ಜೀನತ್ ತಂದೆ ಯಾವುದೇ ಪೊಲೀಸ್ ವರದಿ ನೀಡಲಿಲ್ಲ. ಜನರು ಹೇಳಿದರು, ತಾಯಿ ಈಗಾಗಲೇ ಸತ್ತಿದ್ದಾಳೆ, ಈಗ ತಂದೆಯನ್ನು ಜೈಲಿಗೆ ಕಳುಹಿಸಿದರೆ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ? ಹೆಣ್ಣಿನ ಮನೆಯಲ್ಲಿ, ಜಾವೇದ್ ಮನೆಯಲ್ಲಿ ಮಗನಿಲ್ಲ, ಒಬ್ಬ ಮಗಳು ಇದ್ದಾಳೆ, ಅವಳು ಕೂಡ ಮದುವೆಯಾಗುತ್ತಿದ್ದಾಳೆ. ಆಯಿಷಾಳ ಅತ್ತಿಗೆ ಮನೆಯವರು ಜೀನತ್ರ ಮಕ್ಕಳನ್ನು ಸ್ವೀಕರಿಸುವಾರೋ ಇಲ್ಲವೋ ಯಾರಿಗೂ ಗೊತ್ತಿಲ್ಲ. ಆ ಕಾರಣದಿಂದ ಜಾವೇದ್ ಫರ್ಮಾನ್ರನ್ನು ಜೈಲಿಗೆ ಕಳುಹಿಸುವುದು ಸರಿಯಲ್ಲ ಎಂದುಕೊಂಡರು, ಮತ್ತು ಇದೇ ಅವರ ಜೀವನದ ದೊಡ್ಡ ತಪ್ಪಾಗಿತ್ತು. ನಂತರ ನಿಧಾನವಾಗಿ ಜಾವೇದ್ಗೆ ತಿಳಿಯಿತು, ಫರ್ಮಾನ್ ತನ್ನ ಮಕ್ಕಳಿಗೂ ಸಹ ಯಾವುದೇ ಪ್ರೀತಿ ಅಥವಾ ಮಮತೆಯನ್ನು ತೋರಿಸುತ್ತಿಲ್ಲ. ತಾಯಿ ಇಲ್ಲದ ಬಳಿಕ ಮಕ್ಕಳಿಗೆ ಸಿಗಬೇಕಾದ ಪ್ರೀತಿ ಅವರಿಗೆ ಸಿಕ್ಕಿರಲಿಲ್ಲ. ಫರ್ಮಾನ್ ಕೇವಲ ಅವರ ಆಹಾರ ಮತ್ತು ಅವಶ್ಯಕತೆಗಳನ್ನು ಮಾತ್ರ ಪೂರೈಸುತ್ತಿದ್ದ. ಇನ್ನೊಂದು ಕಡೆ ಜನರು ಹೇಳತೊಡಗಿದರು, ಫರ್ಮಾನ್ ತನ್ನ ಅಂಗಡಿಯನ್ನು ದೂಕಾನ ಮಾರಿಬಿಟ್ಟಿದ್ದಾನೆ ಮತ್ತು ಈಗ ಅವನು ಒಂದು ಸುಟ್ಟ ಹಡಗಿನ ಕಂಕಾಲದಂತಿದ್ದಾನೆ ಎಂದು. ಈ ಎಲ್ಲದರ ಮಧ್ಯೆ
ಫರ್ಮಾನ್ ಮನಸ್ಸಿನಲ್ಲಿ ಏನು ಬಂತು ಎಂದು ಯಾರಿಗೂ ಗೊತ್ತಿಲ್ಲ. ಆತ ಆಯಿಷಾಳನ್ನು ಮದುವೆಯಾಗಬೇಕು ಎಂಬ ನಿರ್ಧಾರ ಮಾಡಿದ. ಒಂದು ರೀತಿಯಲ್ಲಿ ಇದು ಸಮಾಜದ ಒತ್ತಡದಿಂದಲೇ ಆಗಿತ್ತು. ಜನರು ಫರ್ಮಾನ್ಗೆ ಹೇಳಿದರು, ಆಯಿಷಾಳನ್ನು ಮದುವೆಯಾಗು. ಹೀಗೆ ಮಾಡಿದರೆ ಮಕ್ಕಳಿಗೆ ತಾಯಿ ಸಿಗುತ್ತಾಳೆ ಮತ್ತು ಕುಟುಂಬವು ಒಟ್ಟಾಗಿರುತ್ತದೆ. ಆ ವಿಚಾರವನ್ನು ಫರ್ಮಾನ್ ತನ್ನ ಮಾವ ಜಾವೇದ್ ಅವರಿಗೆ ತಿಳಿಸಿದ. ಮೊದಲು ಅವರಿಗೆ ಹೌದು, ಇದು ಒಳ್ಳೆಯ ವಿಚಾರ ಎಂದು ತೋಚಿತು. ಆದರೆ ಅವರು ತಮ್ಮ ಪತ್ನಿ ಫಾತಿಮಾ ಅವರ ಜೊತೆ ಮಾತನಾಡಿದಾಗ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಯಿತು. ಫಾತಿಮಾ ಒಬ್ಬ ಸ್ತ್ರೀ ಆಗಿದ್ದರಿಂದ ಅವಳು ಜೀನತ್ ಅನುಭವಿಸಿದ ನೋವನ್ನು ಹೃದಯದಿಂದ ಅರಿತುಕೊಂಡಳು. ಅವಳು ತನ್ನ ಗಂಡನಿಗೆ ಹೇಳಿದಳು, ಫರ್ಮಾನ್ ನಮ್ಮ ದೊಡ್ಡ ಮಗಳನ್ನು ಸಂತೋಷವಾಗಿರಿಸಲಿಲ್ಲ, ಹಾಗಾದರೆ ನಮ್ಮ ಚಿಕ್ಕ ಮಗಳು ಆಯಿಷಾಳನ್ನು ಹೇಗೆ ಸಂತೋಷವಾಗಿರಿಸುತ್ತಾನೆ? ಮತ್ತೆ ನಾವು ನಮ್ಮ ಮಗಳ ಜೀವನವನ್ನು ಆತನ ಮಕ್ಕಳ ಖಾತಿರ ನಿಮಿತ್ತ ಬಲಿ ಕೊಡಲು ಸಾಧ್ಯವಿಲ್ಲ. ಮಕ್ಕಳ ವಿಚಾರಕ್ಕೆ ಬಂದರೆ ನಾವು ಮಹಕ್ ಮತ್ತು ಶಾನು ಅವರನ್ನು ನಾವೇ ಸಾಕುತ್ತೇವೆ. ಅವರ ಹೆಸರಿನಲ್ಲಿ ಸ್ವಲ್ಪ ಆಸ್ತಿ ಮಾಡಿಬಿಡೋಣ, ಅವರ ಭವಿಷ್ಯವು ಬದಲಾಗಬಹುದು. ಇದಕ್ಕಾಗಿ ಜಾವೇದ್ ಫರ್ಮಾನ್ಗೆ ಮದುವೆಗಾಗಿ ಸ್ಪಷ್ಟವಾಗಿ ನಿರಾಕರಿಸಿದರು. ಆದರೆ ಫರ್ಮಾನ್ ಹಠದಿಂದ ಬಿಟ್ಟುಕೊಡಲಿಲ್ಲ. ಆತ ಮತ್ತೆ ಮತ್ತೆ ತನ್ನ ಅತ್ತಿಗೆ ಮತ್ತು ಮಾವನನ್ನು ಆಯಿಷಾಳ ಮದುವೆಗೆ ಒತ್ತಾಯಿಸುತ್ತಲೇ ಇದ್ದ. ಮತ್ತೆ ಒಂದು ದಿನ ಅತಿ ಕೆಟ್ಟ ಘಟನೆ ನಡೆಯಿತು. ಆ ದಿನ ಆಯಿಷಾಳನ್ನು ನೋಡಲು ಒಂದು ಹೊಸ ವರಪಕ್ಷ ಬಂದಿತ್ತು. ಅದೃಷ್ಟವಶಾತ್ ಅದೇ ದಿನ ಫರ್ಮಾನ್ ಕೂಡ ಅಲ್ಲಿ ಬಂದುಬಿಟ್ಟ. ಮನೆ ಜನರಿಂದ ತುಂಬಿತ್ತು. ಆದರೆ ಫರ್ಮಾನಲ್ಲಿ ನಾಟಕ ಪ್ರಾರಂಭಿಸಿದ. ಅವನು ಆಯಿಷಾಳ ಮೇಲೆ ಕೆಟ್ಟ ಆರೋಪಗಳನ್ನು ಮಾಡುತ್ತಾ ಅವಳನ್ನು ಅಚರಿತ್ರೆ, ಚಾರಿತ್ರ್ಯಹೀನಳು ಎಂದು ಕರೆದ. ಆ ದಿನ ಎಲ್ಲವೂ ಹಾಳಾಗಿತ್ತು. ಅದಕ್ಕಾಗಿಯೇ ಆಯಿಷಾ ಮತ್ತು ವರಪಕ್ಷದವರ ಸಂಬಂಧ ಅಂತ್ಯಗೊಂಡಿತ್ತು. ಆ ದಿನದ ನಂತರ ಜಾವೇದ್ ಫರ್ಮಾನ್ಗೆ ತನ್ನ ಮನೆಗೆ ಬಾರದಂತೆ ಎಚ್ಚರಿಕೆ ನೀಡಿದ್ದರು. ಆದರೆ ಆ ದಿನ ಫರ್ಮಾನ್ ಅಚಾನಕ್ಕಾಗಿ ಬಂದಿದ್ದು ಮತ್ತು ಅವನ ವರ್ತನೆಯಲ್ಲಿ ಬದಲಾವಣೆ ಕಂಡು ಫಾತಿಮಾ ತುಂಬಾ ಅಚ್ಚರಿಪಟ್ಟಳು. ಜಾವೇದ್ಗೂ ಹಾಗೆಯೇ ಅನ್ನಿಸಿತು. ಆದರೂ ಫರ್ಮಾನ್ಗೆ ತನ್ನ ತಪ್ಪಿನ ಅರಿವಾಗಿದೆ ಎಂದುಕೊಂಡು ಜಾವೇದ್ ಅವನನ್ನು ಕ್ಷಮಿಸಿದರು. ಆಮೇಲೆ ಆಯಿಷಾಳ ನಿಶ್ಚಿತಾರ್ಥದ ಮಂಗನಿ, ಮಂಗಳಮುಖಿ ಇಲ್ಲಿ ನಿಶ್ಚಿತಾರ್ಥದ ಪೂರ್ವದ ಸಮಾರಂಭದ ಅರ್ಥದಲ್ಲಿ ಬಳಸಲಾಗಿದೆ. ದಿನವೂ ಬಂತು. ಬೆಳಗ್ಗೆ ಫರ್ಮಾನ್ ಕೂಡ ಬೇಗನೆ ಮಾವನ ಮನೆಯ ಕಡೆ ಹೊರಟ. ಅವನು ಹಳದಿ ಬಣ್ಣದ ಬಟ್ಟೆಯನ್ನು ತನ್ನ ನಾದಿನಿ ಸಾಳಿ ಆಯಿಷಾಗೆ ಕೊಟ್ಟ. ಆಯಿಷಾ ಅದನ್ನು ಸಂತೋಷದಿಂದ ಧರಿಸಿದಳು. ಅಷ್ಟರಲ್ಲಿಯೇ ಸಂಬಂಧದವರು, ವರಪಕ್ಷದವರು ಬಂದಿರಲಿಲ್ಲ. ಮನೆಯಲ್ಲಿ ತಯಾರಿ ಜೋರಾಗಿತ್ತು. ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ಫರ್ಮಾನ್ ಆಯಿಷಾಳನ್ನು ನೋಡಿ ಸಂತೋಷಪಟ್ಟ. ಇನ್ನೊಂದು ಕೋಣೆಯಲ್ಲಿ ಆಯಿಷಾಳ ತಾಯಿ ಫಾತಿಮಾ ಸಿದ್ಧವಾಗುತ್ತಿದ್ದರು. ಅವರು ಕನ್ನಡಿಯ ಮುಂದೆ ಕೂದಲನ್ನು ಸರಿಪಡಿಸುತ್ತಿದ್ದರು. ಆ ಸಮಯದಲ್ಲಿ ಅವರು ಒಬ್ಬರೇ ಇದ್ದರು. ಅಲ್ಲಿಗೆ ಫರ್ಮಾನ್ ಬಂದು ಹೇಳುತ್ತಾನೆ, ಅರೆ ಅಮ್ಮಿ ಜಾನ್, ಅಮ್ಮ, ನೀವು ಇನ್ನೂ ಸಿದ್ಧರಾಗಿಲ್ಲವೇ? ಅಲ್ಲಿ ನಿಮ್ಮ ಮಗಳು ಸಿದ್ಧ ಆಗಿಬಿಟ್ಟಳು. ಫಾತಿಮಾ ನಗುತ್ತಾ ಹೇಳುತ್ತಾಳೆ, ಹೌದು ಮಗ, ಈಗ ಆಗ್ತಾ ಇದೆ. ಫರ್ಮಾನ್ ಕೇಳುತ್ತಾನೆ, ಅವರು ವರಪಕ್ಷದವರು ಯಾವಾಗ ಬರುತ್ತಾರೆ? ಫಾತಿಮಾ ಹೇಳುತ್ತಾಳೆ, ಗೊತ್ತಿಲ್ಲ ಮಗ, ನಾನು ಹೋಗಿ ನೋಡುತ್ತೇನೆ ಎಂದು ಹೇಳಿ ಹೊರಗೆ ಹೋಗುತ್ತಾಳೆ. ಫಾತಿಮಾ ಹೊರಗೆ ಹೋದ ತಕ್ಷಣ ಫರ್ಮಾನ್ ಕನ್ನಡಿಯ ಬಳಿಗೆ ಹೋಗಿ ಅಲ್ಲಿ ಇಟ್ಟಿದ್ದ ಬಾಚಣಿಗೆಯನ್ನು ಕಂಗೆ ತೆಗೆದುಕೊಳ್ಳುತ್ತಾನೆ. ಅದರಲ್ಲಿ ಫಾತಿಮಾ ಅವರ ಕೆಲವು ಕೂದಲುಗಳು ಸಿಕ್ಕಿರುತ್ತವೆ. ಅವನ್ನು ಶರ್ಟ್ ಒಳಗೆ ಅಡಗಿಸುತ್ತಾನೆ. ಸ್ವಲ್ಪ ಸಮಯದ ನಂತರ ಅತಿಥಿಗಳು ಬಂದರು. ಎಲ್ಲರೂ ಸಂಪ್ರದಾಯದ ವಿಧಿವಿಧಾನಗಳಲ್ಲಿ ತೊಡಗಿಕೊಂಡರು. ಆಯಿಷಾ ಕೂಡ ಹೊರಗೆ ಬಂದು ಎಲ್ಲರ ನಡುವೆ ಕುಳಿತಳು. ಅಚಾನಕ್ ಆಗಿ ವಾತಾವರಣದಲ್ಲಿ ಒಂದು ವಿಚಿತ್ರ ದುರ್ವಾಸನೆ ಹರಡಿತು. ಕೊಳೆತ ವಸ್ತು ಅಥವಾ ಮಲಮೂತ್ರದ ವಾಸನೆಯಂತೆ. ಎಲ್ಲರೂ ಮೂಗು ಮುಚ್ಚಿಕೊಂಡರು. ಆದರೆ ಸ್ವಲ್ಪ ಸಮಯದ ನಂತರ ಆ ವಾಸನೆ ಕಡಿಮೆಯಾಯಿತು. ಆಯಿಷಾ ಎಲ್ಲ ಮಹಿಳೆಯರ ನಡುವೆ ಕುಳಿತಿದ್ದಾಗ ಆಕೆಗೆ ತಲೆ ಸುತ್ತುವಂತೆ ಅನಿಸಿತು. ಮೊದಲಿಗೆ ಆಕೆ ತನ್ನನ್ನು ತಾನು ನಿಭಾಯಿಸಲು ಪ್ರಯತ್ನಿಸಿದಳು, ಆದರೆ ಆಗಲಿಲ್ಲ. ತಕ್ಷಣ ಆಕೆ ಸೋಫಾದ ಮೇಲೆ ಹಿಂದೆ ಬಿದ್ದು ಬಿಟ್ಟಳು. ಆಯಿಷಾ ಪ್ರಜ್ಞೆ ತಪ್ಪಿರುವುದನ್ನು ಬೆಹೋಶ್ ನೋಡಿ ಎಲ್ಲರೂ ಆತಂಕಗೊಂಡರು. ಅವಳನ್ನು ಕೋಣೆಗೆ ಕರೆದೊಯ್ದರು. ಸ್ವಲ್ಪ ಸಮಯದ ನಂತರ ಆಯಿಷಾ ಎಚ್ಚರಗೊಂಡಳು, ಆದರೆ ತಕ್ಷಣ ಅಳಲು ಶುರು ಮಾಡಿದಳು. ಎಲ್ಲರೂ ಕೇಳಿದರು, ನೀನು ಏಕೆ ಅಳುತ್ತಿದ್ದೀಯಾ? ಆದರೆ ಆಕೆ ಕಾರಣ ಹೇಳಲಿಲ್ಲ. ಆಕೆ ಕೇವಲ ಅಳುತ್ತಲೇ ಇದ್ದಳು. ಕೆಲವರಿಗೆ ಅನಿಸಿತು, ಬಹುಶಃ ಮದುವೆ ನಿಶ್ಚಿತವಾಗಿದೆ, ಅದರಿಂದ ಮನಸ್ಸು ದುಃಖದಿಂದ ತುಂಬಿದೆ. ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ಆಯಿಷಾ ಅಳುವುದನ್ನು ನಿಲ್ಲಿಸಲಿಲ್ಲ. ಅಳುತ್ತಾ ಅಳುತ್ತಾ ಅವಳ ಕಣ್ಣುಗಳು ಊದಿಕೊಂಡವು, ಮುಖ ಕೆಂಪಾಯಿತು. ಎಲ್ಲರೂ ಸಮಾಧಾನಪಡಿಸಲು ಪ್ರಯತ್ನಿಸಿದರು, ಆದರೆ ಯಾರಿಗೂ ಅರ್ಥವಾಗಲಿಲ್ಲ ಆಯಿಷಾ ಈ ರೀತಿ ವರ್ತಿಸುತ್ತಿದ್ದೇಕೆ. ಕೊನೆಗೆ ಅವಳು ಮತ್ತೊಮ್ಮೆ ಪ್ರಜ್ಞೆ ತಪ್ಪಿದಳು. ಈ ಬಾರಿ ವೈದ್ಯರನ್ನು ಕರೆಸಲಾಯಿತು. ವೈದ್ಯರು ಪರಿಶೀಲಿಸಿ ಹೇಳಿದರು, ಇವರ ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ತುಂಬಾ ಕಡಿಮೆಯಾಗಿದೆ. ಸ್ವಲ್ಪ ವಿಶ್ರಾಂತಿ ನೀಡಿ ಮತ್ತು ಯಾರನ್ನೂ ಹತ್ತಿರ ಬಿಡಬೇಡಿ.
ಆಯಿಷಾಳ ಸ್ಥಿತಿ ನೋಡಿ ಎಲ್ಲರೂ ಅವಳನ್ನು ಒಬ್ಬಳೇ ಬಿಟ್ಟರು. ಅತಿಥಿಗಳಿಗೆ ತುಂಬಾ ಸಮಯ ಆಗಿದ್ದರಿಂದ ಜಾವೇದ್ ಕ್ಷಮೆ ಕೇಳಿ ಅವರನ್ನು ಬೀಳ್ಕೊಟ್ಟರು. ಆದರೆ ಜಾವೇದ್ ಮತ್ತು ಫಾತಿಮಾ ಇಬ್ಬರೂ ತುಂಬಾ ಕಳವಳಗೊಂಡರು. ಅವರ ಮಗಳಿಗೆ ಏನಾಯಿತೆಂದು ಅರ್ಥವಾಗಲಿಲ್ಲ. ಫರ್ಮಾನ್ ಕೂಡ ಆತಂಕಗೊಂಡಂತೆ ನಟಿಸಿದನು. ಆತ ಹೇಳಿದ, ಚಿಂತೆ ಬೇಡ ಅಬು, ಮಾವ ತಂದೆ, ಮದುವೆ ಚಿಕ್ಕ ವಿಷಯವಲ್ಲ. ಆಯಿಷಾ ಟೆನ್ಷನ್ನಿಂದ ಹೀಗೆ ಆಗಿರಬಹುದು. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡರೆ ಸರಿಯಾಗುತ್ತಾಳೆ. ನೀವು ಇಬ್ಬರೂ ವಿಶ್ರಾಂತಿ ಮಾಡಿ, ನಾನು ಈಗ ಹೊರಟು ಹೋಗುತ್ತೇನೆ ಎಂದು ಹೇಳಿ ಫರ್ಮಾನ್ ಹೊರಟು ಹೋದ. ಮಾವ ಮತ್ತು ಅತ್ತೆಯನ್ನು ಸಮಾಧಾನಪಡಿಸಿ ಫರ್ಮಾನ್ ತನ್ನ ಮನೆಗೆ ಹೊರಟು ಹೋದ. ಜಾವೇದ್ ಮಿಯಾನ್ ಮತ್ತು ಫಾತಿಮಾ ತಮ್ಮ ಮಗಳ ಬಗ್ಗೆ ಪೂರ್ತಿ ರಾತ್ರಿ ಚಿಂತಿಸುತ್ತಾ ನಿದ್ದೆ ಮಾಡಲಿಲ್ಲ. ಆದರೆ ಫರ್ಮಾನ್ ತನ್ನ ಕೋಣೆಯೊಳಗೆ ತನ್ನನ್ನು ತಾನು ಬಂಧಿಸಿಕೊಂಡು ಬಿಟ್ಟ. ಅವನು ಕೋಣೆಯಲ್ಲಿ ಕತ್ತಲೆ ಮಾಡಿ ಕೇವಲ ಒಂದು ಬೆಂಕಿ ಬತ್ತಿಯನ್ನು ಬೆಳಗಿಸಿ ನೆಲದ ಮೇಲೆ ಕುಳಿತಿದ್ದ. ನಂತರ ಅವನು ಒಂದು ಚೀಲದಿಂದ ಮನುಷ್ಯನ ಕಪಾಲವನ್ನು ಖೋಪ್ರಿ ತೆಗೆದುಕೊಂಡ. ಅದರಿಂದ ತೀವ್ರ ದುರ್ವಾಸನೆ ಬರುತ್ತಿತ್ತು. ಆದರೆ ಆ ದುರ್ವಾಸನೆ ಫರ್ಮಾನ್ಗೆ ಏನೂ ಆಗಲಿಲ್ಲ. ಅವನು ಆ ಕಪಾಲವನ್ನು ಬೆಂಕಿಬತ್ತಿಯ ಸುತ್ತ 11 ಬಾರಿ ಸುತ್ತಿಸಿದ. ನಂತರ ಅವನು ತನ್ನ ಶರ್ಟ್ನಿಂದ ಕಂಗೆಯನ್ನು ತೆಗೆದುಕೊಂಡ. ಅದು ಫಾತಿಮಾ ಅವರ ಕೂದಲುಗಳಿದ್ದ ಬಾಚಣಿಗೆಯಾಗಿತ್ತು. ಅವನು ಆ ಕೂದಲುಗಳನ್ನು ತೆಗೆದು ಬೆಂಕಿಬತ್ತಿಯ ಜ್ವಾಲೆಯಲ್ಲಿ ಹಚ್ಚಲಾರಂಭಿಸಿದ. ಹೀಗೆ ಮಾಡುತ್ತಿದ್ದಾಗ ಅವನ ಮುಖದಲ್ಲಿ ಒಂದು ವಿಚಿತ್ರ ನಗು ಕಾಣಿಸುತ್ತಿತ್ತು. ಫರ್ಮಾನ್ ಗಮನಿಸಿದ ಬೆಂಕಿಬತ್ತಿಯ ಜ್ವಾಲೆ ನಿಧಾನವಾಗಿ ಆಳವಾದ ನೀಲಿ ಬಣ್ಣಕ್ಕೆ ತಿರುಗಿ ಉದ್ದವಾಗುತ್ತಿದ್ದಿತು. ಇದು ಅವನ ಕಪ್ಪು ಜಾದೂ ಕೃತ್ಯ ಕೆಲಸ ಮಾಡುತ್ತಿದೆ ಎಂಬ ಸಂಕೇತವಾಗಿತ್ತು. ಕೂದಲು ಸಂಪೂರ್ಣವಾಗಿ ದಹಿಸಿದ ತಕ್ಷಣ ಕೋಣೆಯೊಳಗೆ ಇನ್ನೂ ಗಾಢವಾದ ದುರ್ವಾಸನೆ ಹರಡಿತು. ಆ ವಾಸನೆ ಕೋಣೆಯಿಂದ ಹೊರಗೆಯೂ ಹರಡಿತು. ವರಾಂಡಾದಲ್ಲಿ ಫರ್ಮಾನ್ ತಂದೆಯವರು ಮಲಗಿದ್ದರು. ಅವರು ಆ ವಾಸನೆಯಿಂದ ಎದ್ದರು. ಆದರೆ ಅದು ಎಲ್ಲಿಂದ ಬರುತ್ತಿದೆ ಎಂದು ಅವರಿಗೆ ಅರ್ಥವಾಗಲಿಲ್ಲ. ಫರ್ಮಾನ್ ಮಾತ್ರ ಆ ನಂತರ ಶಾಂತಿಯಿಂದ ಮಲಗಿಬಿಟ್ಟ. ಮುಂದಿನ ಬೆಳಗ್ಗೆ ಫಾತಿಮಾ ಅವರ ತಲೆಗೆ ತುಂಬಾ ನೋವು ಶುರುವಾಯಿತು. ಮೊದಲಿಗೆ ಅವರು ಸಹಿಸಿಕೊಂಡು ಮನೆಯ ಕೆಲಸಗಳನ್ನು ಮಾಡಿದರು. ಆದರೆ ನೋವು ಹೆಚ್ಚಾಗುತ್ತಿದ್ದಂತೆ ಹಾಸಿಗೆಯಲ್ಲೇ ಬಿದ್ದರು. ಜಾವೇದ್ ಮಿಯಾನ್ ನೋವು ನಿವಾರಕಗಳನ್ನು ಪೇನ್ ಕಿಲ್ಲರ್ ಕೊಟ್ಟರು. ಆದರೆ ಯಾವುದೇ ಉಪಶಮನವಾಗಲಿಲ್ಲ. ಇನ್ನೊಂದು ಕಡೆ ಆಯಿಷಾ ಎದ್ದಿದ್ದಳು. ಅವಳು ತನ್ನ ತಾಯಿಗೆ ಮತ್ತು ತಂದೆಗೆ ಚಹಾ ಮಾಡುತ್ತಿದ್ದಳು. ಅವಳ ಮುಖ ಕಳವಳದಿಂದ ಕಳಕಳಿಯಿಂದ ತುಂಬಿತ್ತು. ಜಾವೇದ್ ಮಿಯಾನ್ ತಮ್ಮ ಹೆಂಡತಿ ಮತ್ತು ಮಗಳ ಬಗ್ಗೆ ತುಂಬಾ ಚಿಂತೆಗೊಂಡರು. ಫಾತಿಮಾ ಅವರ ತಲೆನೋವು ಕಡಿಮೆಯಾಗದಿದ್ದರಿಂದ ಅವರು ಆಸ್ಪತ್ರೆಗೆ ಹೋದರು. ಅಲ್ಲಿ ಅವರಿಗೆ ಬಲವಾದ ಔಷಧಿ ನೀಡಲಾಯಿತು. ಸ್ವಲ್ಪ ಆರಾಮವಾಯಿತು. ಮನೆಗೆ ಬಂದು ಕುಳಿತ ತಕ್ಷಣ ಮತ್ತೆ ಅವರಿಗೆ ಒಂದು ವಿಚಿತ್ರ ದುರ್ವಾಸನೆ ಅನುಭವವಾಯಿತು. ಮೊದಲಿಗೆ ಅವರು ಅದನ್ನು ನಿರ್ಲಕ್ಷಿಸಲು ಪ್ರಯತ್ನಿಸಿದರು. ಆದರೆ ನಂತರ ತಮ್ಮ ಗಂಡನಿಗೆ ಹೇಳಿದರು, ಜಿ, ನಿಮಗೆ ಮನೆಯಲ್ಲಿ ಯಾವುದೋ ವಿಚಿತ್ರ ವಾಸನೆ ಬರುತ್ತಿಲ್ಲವೇ? ಜಾವೇದ್ ಮಿಯಾನ್ ಹೇಳಿದರು, ಹೌದು, ಬರುತ್ತಿದೆ. ಆದರೆ ಏನಿನಿಂದೋ ಗೊತ್ತಿಲ್ಲ. ಇತ್ತೀಚೆಗಷ್ಟೇ ಸ್ವಚ್ಛತೆ ಮಾಡಿಸಿದ್ದೇವೆ. ನಿನ್ನ ಆರೋಗ್ಯ ಚೆನ್ನಾಗಾದ ಮೇಲೆ ಇನ್ನೊಮ್ಮೆ ಸರಿಯಾಗಿ ನೋಡೋಣ. ಎಲ್ಲಾದರೂ ಇಲಿ ಸತ್ತಿದೆಯೇ ನೋಡೋಣ. ಫಾತಿಮಾ ಹೌದು ಎಂದು ತಲೆಯಾಡಿಸಿದರು. ರಾತ್ರಿ ಆಯಿತು. ಆಯಿಷಾ ತನ್ನ ಕೋಣೆಗೆ ಹೋಗಿ ಮಲಗಲು ಹಾಸಿಗೆಯ ಮೇಲೆ ಬಿದ್ದಳು. ತಲೆಯನ್ನು ತಲೆದಿಂಬಿನ ತಲಪದ ಮೇಲೆ ಇಡುತ್ತಿದ್ದಂತೆಯೇ ಯಾರೋ ತನ್ನ ಪಕ್ಕದಲ್ಲಿ ಮಲಗಿರುವಂತೆ ಭಾಸವಾಯಿತು. ಅವಳು ತಕ್ಷಣ ತಿರುಗಿ ನೋಡಿದಳು. ಯಾರೂ ಇರಲಿಲ್ಲ. ಅವಳ ದೃಷ್ಟಿ ಬಾಗಿಲಿನತ್ತ ಹೋದಾಗ ಬಾಗಿಲು ಮುಚ್ಚಿತ್ತು. ಕೋಣೆಯಲ್ಲೆಲ್ಲ ಕತ್ತಲು. ಕೇವಲ ಒಂದು ಲ್ಯಾಂಪ್ನ ಮಬ್ಬಾದ ಬೆಳಕಿನಲ್ಲಿ ಸ್ವಲ್ಪ ಸಾಮಾನು ಕಾಣಿಸುತ್ತಿತ್ತು. ಅಕಸ್ಮಾತ್ ಆಯಿಷಾಳ ತಲೆಯ ಬಳಿ ಇಟ್ಟಿದ್ದ ನೀರಿನ ಗ್ಲಾಸ್ ತಾನಾಗಿಯೇ ಸ್ವತಃ ಕೆಳಗೆ ಬಿದ್ದು ಒಡೆದು ಹೋಯಿತು. ಆಯಿಷಾ ತಕ್ಷಣ ಎದ್ದಳು. ಕೆಳಗೆ ನೋಡಿದಾಗ ಗ್ಲಾಸ್ ತುಂಡು ತುಂಡಾಗಿ ಬಿದ್ದಿತ್ತು. ಅವಳು ಯೋಚಿಸಿದಳು, ಏನಾದರೂ ಇಲಿ ಇರಬಹುದಾ? ಅವಳು ನಿಂತಿದ್ದ ಸ್ಥಳದ ಎದುರಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಇತ್ತು. ಆಯಿಷಾ ಸುತ್ತಲೂ ನೋಡುತ್ತಿದ್ದಾಗ ಅವಳ ದೃಷ್ಟಿ ಕನ್ನಡಿಯ ಮೇಲೆ ಬಿತ್ತು. ಅವಳು ತನ್ನ ಪ್ರತಿಬಿಂಬವನ್ನು ನೋಡಿದಳು. ಅವಳು ಗಮನಿಸಿದಳು, ಅವಳ ಕಣ್ಣುಗಳು ಬೇರೆಯವರಂತಿವೆ. ಅವಳು ನಿಧಾನವಾಗಿ ಕನ್ನಡಿಯ ಕಡೆ ನಡೆದಳು. ತನ್ನ ಕಣ್ಣುಗಳನ್ನು ಗಮನವಿಟ್ಟು ನೋಡಿದಳು. ಅವಳು ಬೆಚ್ಚಿಬಿದ್ದಳು. ಅದು ಅವಳ ಕಣ್ಣುಗಳಲ್ಲ, ಯಾರೋ ಬೇರೆಯವರ ಕಣ್ಣುಗಳು. ಆಯಿಷಾ ಭಯದಿಂದ ಅಳಲು ತೊಡಗಿದಳು. ಅವಳು ಕನ್ನಡಿಗೆ ಕೈ ಹಾಕಿದಳು. ಕೈ ಹಿಂದಕ್ಕೆ ತೆಗೆಯುತ್ತಿದ್ದಂತೆಯೇ ಅವಳಿಗೆ ಕನ್ನಡಿಯ ಮೇಲೆ ರಕ್ತ ಕಾಣಿಸಿತು. ಅವಳು ತನ್ನ ಕೈ ನೋಡಿದಳು. ಕೈಯಲ್ಲಿ ಏನೂ ಇರಲಿಲ್ಲ. ಆಯಿಷಾ ಹೆದರಿಕೊಂಡು ಹಿಂದಕ್ಕೆ ಸರಿಯತೊಡಗಿದಳು. ಆದರೆ ಅದರ ನಂತರ ಆಯಿಷಾ ಇನ್ನೂ ಹೆಚ್ಚು. ಆಯಿಷಾ ಬೆಚ್ಚಿಬಿದ್ದಳು. ಏಕೆಂದರೆ ಅವಳು ಹಿಂತಿರುಗಿ ನಡೆಯುತ್ತಿದ್ದರೂ ಕನ್ನಡಿಯಲ್ಲಿನ ಅವಳ ಪ್ರತಿಬಿಂಬ ಹಿಂತಿರುಗುತ್ತಿರಲಿಲ್ಲ. ಅದು ಅಲ್ಲೇ ನಿಂತಿತ್ತು. ಇದನ್ನು ನೋಡಿ ಆಯಿಷಾ ಭಯದಿಂದ ಕಿರುಚಿದಳು. ಅಕಸ್ಮಾತ್ ಅವಳ ಕಿವಿಯಲ್ಲಿ ಚೀರಾಟದ ಶಬ್ದಗಳು ಕೇಳಿಬಂದವು. ಜನರ ಕೂಗಾಟ, ಅಳುವ ಶಬ್ದ. ಮತ್ತು ಆಕೆ ಪ್ರಜ್ಞೆ ತಪ್ಪಿ ಬೆಹೋಶಾಗಿ ಬಿದ್ದಳು.
ಆಯಿಷಾಳ ಕಿರುಚಾಟ ಕೇಳಿ ಜಾವೇದ್ ಮತ್ತು ಫಾತಿಮಾ ಇಬ್ಬರೂ ಓಡಿಕೊಂಡು ಬಂದರು. ಕೋಣೆಗೆ ಬರುವಷ್ಟರಲ್ಲಿ ಆಯಿಷಾ ಮತ್ತೆ ಪ್ರಜ್ಞೆ ಕಳೆದುಕೊಂಡಿದ್ದಳು. ಫಾತಿಮಾ ತನ್ನ ಮಗಳನ್ನು ಮಡಿಲಲ್ಲಿ ಹಿಡಿದು ಅತ್ತಳು. ಯಾ ಅಲ್ಲಾ, ನಮ್ಮ ಮಗಳ ಜೊತೆ ಇದು ಏನಾಗುತ್ತಿದೆ? ಅವಳು ಗಂಡನಿಗೆ ಹೇಳಿದಳು, ನೀವು ಇದನ್ನು ಒಳ್ಳೆಯ ವೈದ್ಯರಿಗೆ ತೋರಿಸುವುದಿಲ್ಲವೇ? ಜಾವೇದ್ ಹೇಳಿದರು, ಹೌದು, ನಾಳೆ ತಕ್ಷಣ ಒಬ್ಬ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ. ಖಂಡಿತ ಇದಕ್ಕೆ ಯಾವುದೋ ಗಂಭೀರ ಕಾಯಿಲೆ ಇರಬೇಕು. ಮರುದಿನ ಅವರು ಆಯಿಷಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅಲ್ಲಿ ಹಲವು ಪರೀಕ್ಷೆಗಳು ನಡೆದವು. ಕೊನೆಯಲ್ಲಿ ವೈದ್ಯರು ಹೇಳಿದರು, ಆಯಿಷಾಗೆ ಯಾವುದೇ ಕಾಯಿಲೆ ಇಲ್ಲ, ಎಲ್ಲವೂ ಸಹಜವಾಗಿದೆ, ನಾರ್ಮಲ್ ಇದೆ, ಅವಳು ಸಂಪೂರ್ಣ ಆರೋಗ್ಯವಾಗಿದ್ದಾಳೆ. ಇದನ್ನು ಕೇಳಿ ಜಾವೇದ್ ಮತ್ತು ಫಾತಿಮಾ ಇಬ್ಬರಿಗೂ ನಂಬಲಾಗಲಿಲ್ಲ. ಫಾತಿಮಾ ಈಗಾಗಲೇ ತಲೆನೋವಿನಿಂದ ಬಳಲುತ್ತಿದ್ದಳು, ಕೆಲವೊಮ್ಮೆ ಹೆಚ್ಚು, ಕೆಲವೊಮ್ಮೆ ಕಡಿಮೆ. ವೈದ್ಯರ ಮಾತು ಕೇಳಿದ ನಂತರ ಅವಳ ತಲೆನೋವು ಮತ್ತೆ ಹೆಚ್ಚಾಯಿತು. ಜಾವೇದ್ ತನ್ನ ಹೆಂಡತಿಗೂ ಸಿಟಿ ಸ್ಕ್ಯಾನ್ ಮಾಡಿಸಿದರು, ಆದರೆ ವರದಿಯಲ್ಲಿ ಏನೂ ಕಾಣಿಸಲಿಲ್ಲ. ವೈದ್ಯರು ಹೇಳಿದರು, ಬಹುಶಃ ಇದು ಖಿನ್ನತೆ, ಡಿಪ್ರೆಷನ್ ಆಗಿರಬಹುದು. ಖಿನ್ನತೆಯನ್ನು ಪರೀಕ್ಷೆಯಲ್ಲಿ ಪತ್ತೆ ಹಚ್ಚುವುದು ತುಂಬಾ ಕಷ್ಟ. ಜಾವೇದ್ ಮತ್ತು ಅವರ ಕುಟುಂಬ ತುಂಬಾ ಚಿಂತೆಯಲ್ಲಿದ್ದರು. ಆಯಿಷಾಳ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡತೊಡಗಿತು. ಅವಳು ದುರ್ಬಲಳಾಗುತ್ತಾ ಹೋಗುತ್ತಿದ್ದಳು, ಮುಖವೂ ಕಪ್ಪಾಗುತ್ತಿತ್ತು. ಒಮ್ಮೆ ಅವರ ಬಂಧು ರಶೀದ್ ಭೇಟಿ ಕೊಡಲು ಬಂದಾಗ ಆಯಿಷಾಳನ್ನು ಗುರುತಿಸಲಾಗಲಿಲ್ಲ. ಅವಳು ಬಹಳ ಬದಲಾಗಿದ್ದಳು. ರಶೀದ್ ಕೇಳಿದ, ಅರೇ ಜಾವೇದ್ ಭಾಯ್, ನಿಮ್ಮ ಮಗಳ ಸ್ಥಿತಿ ಇಷ್ಟೊಂದು ಹದಗೆಟ್ಟದ್ದು ಹೇಗೆ? ಜಾವೇದ್ ಹೇಳಿದರು, ಏನನ್ನು ಹೇಳಲಿ, ಗೊತ್ತಿಲ್ಲ, ಯಾರ ಕಣ್ಣು ಬಿದ್ದಿತೋ. ಆ ನಿಶ್ಚಿತಾರ್ಥದ ದಿನದಿಂದ ಮಂಗನಿ ದಿನ ಇವಳು ಸರಿಯಾಗಿಲ್ಲ. ರಶೀದ್ ಕೇಳಿದ, ಶಾದಿ, ಮದುವೆ ಆಗಲಿಲ್ಲವೇ? ಯಾವಾಗ ಮಾಡುವಿರಾ? ಇದನ್ನು ಕೇಳಿ ಜಾವೇದ್ ತಲೆ ತಗ್ಗಿಸಿದರು. ರಶೀದ್ ಹೇಳಿದ, ಕ್ಷಮಿಸಿ ಭಾಯ್, ಬಹುಶಃ ನಾನು ಹೆಚ್ಚು ಮಾತನಾಡಿದೆ. ಜಾವೇದ್ ಹೇಳಿದರು, ನೀನು ಏಕೆ ಕ್ಷಮೆ ಕೇಳುತ್ತೀಯಾ? ನಮ್ಮ ನಸೀಬವೇ, ವಿಧಿ, ಅದೃಷ್ಟವೇ ಕೆಟ್ಟದ್ದು. ಜನರು ಹೇಳಿಬಿಟ್ಟರು, ಮಗಳು ಯಾವುದೋ ಕಾಯಿಲೆಯಲ್ಲಿದ್ದಾಳೆ ಎಂದು. ಅವರು ಸಂಬಂಧವನ್ನು ಮುರಿದರು. ಈಗ ಮಗಳ ಕರ್ಮದಲ್ಲಿ ಏನಿದೆಯೋ ಅದೇ ಆಗಲಿ. ಫಾತಿಮಾ ಅಲ್ಲಿ ಕುಳಿತಿದ್ದಳು. ಅವಳು ಹೇಳಿದಳು, ನಾನೂ ಸಹ ಪ್ರತಿದಿನ ಅನಾರೋಗ್ಯದಲ್ಲಿದ್ದೇನೆ. ನನಗೇನಾದರೂ ಆಯಿತಾದರೆ ಜೀನತ್ರ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ? ಅಷ್ಟರಲ್ಲಿ ರಶೀದ್ಗೆ ನೆನಪಾಯಿತು, ಒಮ್ಮೆ ಫರ್ಮಾನ್ ಕೂಡ ಆಯಿಷಾಗೆ ಮದುವೆ ಪ್ರಸ್ತಾಪ ಇಟ್ಟಿದ್ದ. ಅವನು ಹೇಳಿದ, ಜಾವೇದ್ ಭಾಯ್, ಕೇಳಿದ್ದೆ, ನಿಮ್ಮ ದೊಡ್ಡ ಅಳಿಯ ಫರ್ಮಾನ್ ಆಯಿಷಾಗೆ ಮದುವೆ ಪ್ರಸ್ತಾಪ ಇಟ್ಟಿದ್ದನೆಂದು. ಜಾವೇದ್ ಮತ್ತು ಫಾತಿಮಾ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಜಾವೇದ್ ಹೇಳಿದರು, ಹೌದು, ಆದರೆ ನಾವು ನಿರಾಕರಿಸಿದ್ದೆವು. ರಶೀದ್ ಕೇಳಿದ, ಆದರೆ ಏಕೆ ನಿರಾಕರಿಸಿದ್ದೀರಿ? ಮಹಕ್ ಮತ್ತು ಶಾನು ಸಹ ನಿಮ್ಮ ಮಗಳ ಮಕ್ಕಳೇ ಅಲ್ವಾ? ಆಗ ಬೇಡ ಎಂದಿದ್ದರೂ ಈಗ ಸಮಯ ಸರಿಯಾಗಿದೆ. ಜನರು ಹೇಳ್ತಿದ್ದಾರೆ, ಆಯಿಷಾ ಅನಾರೋಗ್ಯದಲ್ಲಿದ್ದಾಳೆ, ಇಂತಹ ಸ್ಥಿತಿಯಲ್ಲಿ ಹೊಸ ಸಂಬಂಧ ಬರಲು ಕಷ್ಟ. ಹಾಗಾದರೆ ಫರ್ಮಾನ್ಗೆ ಮದುವೆ ಮಾಡಿಬಿಡಿ. ಇದನ್ನು ಕೇಳಿ ಫಾತಿಮಾ ಬೆಚ್ಚಿಬಿದ್ದಳು. ಏನು ಹೇಳುತ್ತಿದ್ದೀರಿ ನೀವು? ನಮ್ಮ ಮಗಳ ಮದುವೆ ಫರ್ಮಾನ್ ಜೊತೆ ಮಾಡಬೇಕಾ? ಇಲ್ಲ, ನಾವು ಹಾಗೆ ಮಾಡುವುದಿಲ್ಲ. ರಶೀದ್ ಹೇಳಿದರು, ಭಾಭೀಜಿ, ಅತ್ತಿಗೆ, ನೀವು ಯಾಕೆ ಇಷ್ಟು ಚಿಂತಿಸುತ್ತೀರಿ? ಫರ್ಮಾನ್ ತಪ್ಪು ಮಾಡಿದ್ದ, ಆದರೆ ಈಗ ಬದಲಾಗಿದ್ದಾನೆ. ನಾನು ಖಚಿತವಾಗಿ ಹೇಳುತ್ತೇನೆ, ಅವನು ಆಯಿಷಾಳನ್ನು ಕಷ್ಟಪಡಿಸುವುದಿಲ್ಲ. ಕೆಲವೊಂದು ಕಾಯಿಲೆಗಳು ಮದುವೆಯ ನಂತರ ತಾನೇ ಸರಿಯಾಗುತ್ತವೆ. ಆಯಿಷಾಗೂ ಹಾಗಾಗಬಹುದು. ನಿಮ್ಮ ಮುಂದೆ ಯಾರೂ ಇಲ್ಲ, ನಿಮ್ಮ ಹಿಂದೆ ಯಾರೂ ಇಲ್ಲ. ಈ ಇಬ್ಬರು ಮಕ್ಕಳನ್ನು ನೀವು ಎಷ್ಟು ದಿನ ನೋಡಿಕೊಳ್ಳಬಹುದು? ಒಂದು ಅವಕಾಶ ಕೊಟ್ಟರೆ ಏನೂ ತಪ್ಪಾಗುವುದಿಲ್ಲ. ಜಾವೇದ್ ಮತ್ತು ಫಾತಿಮಾ ಮೌನವಾಗಿದ್ದರು. ಸ್ವಲ್ಪ ಸಮಯದ ನಂತರ ರಶೀದ್ ಹೊರಟ. ಆದರೆ ಹೊರಡುವಾಗ ಹೇಳಿದ, ಜಾವೇದ್ ಭಾಯ್, ನಾನು ಮತ್ತೆ ಬರುತ್ತೇನೆ, ನನ್ನ ಮಾತಿನ ಬಗ್ಗೆ ಯೋಚಿಸಿ ನೋಡಿ. ರಶೀದ್ ಹೋದ ನಂತರ ಜಾವೇದ್ ಫಾತಿಮಾಳ ಜೊತೆ ಫರ್ಮಾನ್ ಕುರಿತು ಮಾತನಾಡಿದರು. ಫಾತಿಮಾಳ ಹೃದಯ ಫರ್ಮಾನ್ಗೆ ಒಪ್ಪಿಗೆ ಕೊಡುತ್ತಿರಲಿಲ್ಲ. ಆದರೆ ಪರಿಸ್ಥಿತಿಯನ್ನು ನೋಡಿ ಅವಳು ಬುದ್ಧಿಯಿಂದ ನಿರ್ಧಾರ ಮಾಡಬೇಕಾಯಿತು. ಅವಳು ಸಹ ಫರ್ಮಾನ್ ಮತ್ತು ಆಯಿಷಾ ಮದುವೆಗೆ ಒಪ್ಪಿಕೊಂಡಳು. ಶೀಘ್ರದಲ್ಲೇ ಸರಳವಾಗಿ ನಿಕಾಹ್, ಮದುವೆ ನೆರವೇರಿತು ಮತ್ತು ಆಯಿಷಾಳನ್ನು ಫರ್ಮಾನ್ ಜೊತೆಗೆ ಕಳುಹಿಸಲಾಯಿತು. ಮಹಕ್ ಮತ್ತು ಶಾನು ಸಹ ತಮ್ಮ ತಂದೆಯ ಮನೆಗೆ ಹೋದರು. ಫರ್ಮಾನ್ ತುಂಬಾ ಸಂತೋಷದಲ್ಲಿದ್ದ. ಅವನು ಬಯಸಿದುದನ್ನೇ ಪಡೆದ. ಕೆಲವೇ ದಿನಗಳಲ್ಲಿ ಫಾತಿಮಾಗೆ ಬ್ರೈನ್ ಹೆಮರೇಜ್ ಆಗಿ ತಕ್ಷಣವೇ ಅವಳು ಸಾವನ್ನಪ್ಪಿದಳು. ಜಾವೇದ್ಗೆ ನಂಬಲಾಗಲಿಲ್ಲ, ಅವನ ಹೆಂಡತಿ ಹೀಗೆ ಬಿಟ್ಟು ಹೋಗಿದ್ದಾಳೆ ಎಂದು. ಫಾತಿಮಾಳ ಮಯತ್ ಅಂತಿಮ ಸಂಸ್ಕಾರಕ್ಕಾಗಿ ಇಟ್ಟಿದ್ದ ದೇಹ ಮನೆಯಲ್ಲಿ ಇಟ್ಟಿದ್ದಾಗ ಜಾವೇದ್ ದುಃಖದಲ್ಲಿದ್ದರೂ ತೀವ್ರ ಚಿಂತೆ ಮತ್ತು ಆಶ್ಚರ್ಯದಲ್ಲೂ ಇದ್ದ. ಅವನಿಗೆ ಅರ್ಥವಾಗುತ್ತಿರಲಿಲ್ಲ, ಅವಳಿಗೆ ಯಾವ ಕಾಯಿಲೆ? ಅವನು ಹಲವಾರು ವೈದ್ಯರನ್ನು ತೋರಿಸಿದ್ದ, ಪರೀಕ್ಷೆ ಮಾಡಿಸಿದ್ದ, ಆದರೆ ಯಾವತ್ತೂ ಏನೂ ಕಾಣಿಸಲಿಲ್ಲ. ಅದು ಮೊದಲ ಬಾರಿ ಜಾವೇದ್ಗೆ ಒಂದು ವಿಚಿತ್ರ ಅನುಭವವಾಯಿತು. ಅವನು ಯೋಚಿಸಿದ, ಇದು ಸಾಮಾನ್ಯ ಸಾವು ಅಲ್ಲ, ಇದರ ಹಿಂದೆ ಏನೋ ದೊಡ್ಡ ರಹಸ್ಯ ಇದೆ.
ಆಯಿಷಾಳ ಮದುವೆಗೆ ಇನ್ನೂ 15 ದಿನಗಳು ಕೂಡ ಆಗಿರಲಿಲ್ಲ. ಫಾತಿಮಾಳ ಸಾವಿನಿಂದ ಜಾವೇದ್ ಸಂಪೂರ್ಣ ಒಬ್ಬನೇ ಉಳಿದ. ಬಂಧುಗಳು ಭೇಟಿಗೆ ಬರುತ್ತಿದ್ದರು, ಆದರೆ ಮಗಳು ಮತ್ತು ಹೆಂಡತಿಯ ಕೊರತೆಯನ್ನು ಯಾರೂ ತುಂಬಲಾರರು. ಒಮ್ಮೆ ಒಬ್ಬ ವ್ಯಕ್ತಿ ಅವನಿಗೆ ಹೇಳಿದ, ಜಾವೇದ್ ಮಿಯಾನ್, ಈಗ ನಿಮ್ಮ ವಯಸ್ಸು ಆಯಿತು, ಒಬ್ಬರೇ ಇದ್ದೀರಿ. ಅಲ್ಲಾ ಉತ್ತಮವಾಗಿ ತಿಳಿದಿದ್ದಾನೆ, ಯಾವಾಗ ಕಣ್ಣು ಮುಚ್ಚುತ್ತೀರೋ ಗೊತ್ತಿಲ್ಲ. ನಿಮ್ಮ ಆಸ್ತಿಯೆಲ್ಲ ಮಕ್ಕಳ ಹೆಸರಿಗೆ ಬರೆದುಬಿಡಿ, ಅವರ ಭವಿಷ್ಯ ಸುರಕ್ಷಿತವಾಗುತ್ತದೆ. ಜಾವೇದ್ಗೆ ಈ ಮಾತು ಸರಿಯೆಂದು ತೋಚಿತು. ಅವನಿಗೆ ಯೋಚನೆ ಬಂತು, ನನಗೀಗ ಈ ಲೋಕದಲ್ಲಿ ಯಾರು? ಆಯಿಷಾ ಮದುವೆಯಾಗಿದ್ದಾಳೆ, ಅವಳು ತನ್ನ ಅಕ್ಕನ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಾಳೆ. ಅದರಿಂದ ಜಾವೇದ್ ತನ್ನ ಎಲ್ಲ ಆಸ್ತಿಯನ್ನು, ತಾನು ವಾಸಿಸುತ್ತಿದ್ದ ಮನೆಯನ್ನು ಸಹ ಆಯಿಷಾ ಮತ್ತು ಫರ್ಮಾನ್ ಅವರ ಹೆಸರಿನಲ್ಲಿ ಬರೆಸಲು ನಿರ್ಧರಿಸಿದ. ಒಂದು ದಿನ ಜಾವೇದ್ ಕಚೇರಿಗೆ ತೆರಳುತ್ತಿದ್ದಾಗ ಒಂದು ಪಕೋಡಾ ಮಾರುವವನ ಅಂಗಡಿಯ ಬಳಿಯಲ್ಲಿ ಫರ್ಮಾನ್ ಕಾಣಿಸಿಕೊಂಡ. ಜಾವೇದ್ ಬೆಚ್ಚಿಬಿದ್ದ ಫರ್ಮಾನ್ನ ಸ್ಕೂಟರ್ ಮೇಲೆ ಒಂದು ಅನ್ಯ ಮಹಿಳೆ ಕುಳಿತಿದ್ದಳು. ಅವನು ಗಮನಿಸಿದ ಫರ್ಮಾನ್ ಆ ಮಹಿಳೆಯೊಂದಿಗೆ ತುಂಬಾ ಸಂತೋಷದಿಂದ ಮಾತನಾಡುತ್ತಿದ್ದನು. ಆಕೆ ನಗುತ್ತಾ ಅವನ ಭುಜದ ಮೇಲೆ ಕೈ ಇಡುತ್ತಿದ್ದಳು. ಜಾವೇದ್ ಹತ್ತಿರ ಹೋಗಲು ಯತ್ನಿಸಿದಾಗ ಫರ್ಮಾನ್ ಅಲ್ಲಿಂದ ಹೊರಟು ಹೋದ. ಜಾವೇದ್ ಪಕೋಡಾ ಮಾರುವವನ ಬಳಿ ಹೋದ. ಅವನ ಮುಖದಲ್ಲಿ ಚಿಂತೆ ಸ್ಪಷ್ಟವಾಗಿತ್ತು. ಪಕೋಡಾ ಮಾರುವವನು ಕೇಳಿದ, ಓ ಚಾಚಾ, ಅಂಕಲ್, ಎಷ್ಟು ಪಕೋಡಿ ಕೊಡಲಿ? ಜಾವೇದ್ ತಲ್ಲೀನನಾಗಿದ್ದ. ಅವನು ಕೇಳಿದ, ಓ ಭಾಯ್, ಇಷ್ಟೇ ಹೊತ್ತಿಗೆ ಇಲ್ಲಿ ಸ್ಕೂಟರ್ನಲ್ಲಿ ಬಂದ ವ್ಯಕ್ತಿ ಮತ್ತು ಅವನ ಜೊತೆಯಲ್ಲಿದ್ದ ಆ ಮಹಿಳೆ ಯಾರು? ಪಕೋಡಾ ಮಾರುವವನು ನಕ್ಕು ಹೇಳಿದ, ಮತ್ತಾರು ಇರಬಹುದು ಚಾಚಾ, ಅವನ ಹೆಂಡತಿ ಅಥವಾ ಪ್ರೇಯಸಿಯೇ ಇರಬೇಕು. ಅವರು ಆಗಾಗ ಇಲ್ಲಿ ಬರುತ್ತಾ ಹೋಗುತ್ತಿರುತ್ತಾರೆ. ಆ ಭಾಯ್ ಸಾಬ್ ಯಾವಾಗಲೂ ಅವಳ ಜೊತೆಗೆ ಬರುತ್ತಾರೆ. ಆದರೆ ನೀವು ಯಾಕೆ ಕೇಳುತ್ತಿದ್ದೀರಿ? ನಿಮ್ಮ ಮಗನ ಅವರು ಎಂದು ಪಕೋಡಿ ಮಾರುವವನು ಕೇಳಿದ. ಜಾವೇದ್ ತೀವ್ರ ಆಘಾತಕ್ಕೆ ಒಳಗಾದರು. ಅವನಿಗೆ ಪಕೋಡಿ ಮಾರುವವನ ಮಾತಿಗೆ ಉತ್ತರಿಸಲು ಆಗಲಿಲ್ಲ. ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡವು. ಅವನ ಮುಂದೆಯೇ ಕಳೆದ ಜೀವನದ ಕ್ಷಣಗಳು ಮತ್ತೆ ಜೀವಂತವಾದವು. ತನ್ನ ಮೊದಲ ಮಗಳು ಜೀನತ್ ತನ್ನ ಬಗ್ಗೆ ಹೇಳುತ್ತಿದ್ದ ಆ ಮಾತುಗಳು ಅವನ ಮನಸ್ಸಿನಲ್ಲಿ ಮರುಕಳಿಸಿದವು. ಅಬ್ಬಾ, ಫರ್ಮಾನ್ ಬೇರೆ ಹೆಂಗಸರ ಜೊತೆ ತಿರುಗುತ್ತಾನೆ, ಹಣ ಖರ್ಚು ಮಾಡುತ್ತಾನೆ, ಮನೆಯಲ್ಲಿ ಗಮನ ಕೊಡುವುದೇ ಇಲ್ಲ. ಆ ಮಾತುಗಳನ್ನೆಲ್ಲ ನೆನೆದು ಜಾವೇದ್ ಬೇಸತ್ತ ಮನಸ್ಸಿನಿಂದ ಹಿಂದಕ್ಕೆ ಮನೆಗೆ ಹೋದರು. ಈಗ ಅವರ ಹೃದಯ ತನ್ನ ಎರಡನೇ ಮಗಳು ಆಯಿಷಾಳನ್ನು ನೋಡಬೇಕೆಂಬ ಆಸೆಯಿಂದ ತುಂಬಿತ್ತು. ಆಯಿಷಾಳ ಪರಿಸ್ಥಿತಿ ಸುಧಾರಿಸದೆ ಹೋದ್ದು ಇನ್ನೊಂದು ಕಷ್ಟವಾಗಿತ್ತು. ಆಕೆ ಮೌನವಾಗಿಯೇ ಫರ್ಮಾನ್ ಜೊತೆ ಹೋದರೂ ದಿನದಿಂದ ದಿನಕ್ಕೆ ಆಕೆಯ ಸ್ವಭಾವ ಹಿಂಸಾತ್ಮಕವಾಗುತ್ತಿತ್ತು. ಫರ್ಮಾನ್ ಆಯಿಷಾಳ ಮೇಲೆ ಒಳ್ಳೆಯ ವರ್ತನೆ ಮಾಡುತ್ತಿರಲಿಲ್ಲ. ಅವನು ಆಯಿಷಾಳ ಬಳಿಗೆ ಬರುವುದು ಕೇವಲ ದೇಹದ ಆಕರ್ಷಣೆಗೆ ಮಾತ್ರ. ಆದರೆ ಆಯಿಷಾ ಈಗ ಸಂಪೂರ್ಣವಾಗಿ ದುರ್ಬಲಳಾಗಿದ್ದಳು. ಆದರೆ ಫರ್ಮಾನ್ಗೆ ಗೊತ್ತಿರಲಿಲ್ಲ, ಆಯಿಷಾಳ ದೇಹದೊಳಗೆ ಆಯಿಷಾಳ ಆತ್ಮವಲ್ಲ, ಇನ್ನೊಬ್ಬರ ಆತ್ಮ ಇತ್ತು. ಫರ್ಮಾನ್ ಆಯಿಷಾಳ ಜೊತೆ ಮಾಡಿದ ಪಾಪದ ಕೃತ್ಯವೇ ಅವಳ ದೇಹವನ್ನು ಇನ್ನೊಬ್ಬರ ವಶಕ್ಕೆ ಒಪ್ಪಿಸಿತ್ತು. ಆ ಆತ್ಮಕ್ಕೆ ಫರ್ಮಾನ್ ಅವಳ ಹತ್ತಿರ ಬರುವುದೇ ಇಷ್ಟವಿರಲಿಲ್ಲ. ಒಂದು ರಾತ್ರಿ ಫರ್ಮಾನ್ ತಡವಾಗಿ ಮನೆಗೆ ಬಂದ. ಆಯಿಷಾ ಮತ್ತು ಮಕ್ಕಳು ನಿದ್ರಿಸುತ್ತಿದ್ದರು. ಆಯಿಷಾ ತಡವಾಗಿ ಬಾಗಿಲು ತೆರೆದಳು. ಅದೇ ಫರ್ಮಾನ್ನ ಕೋಪ ಉಕ್ಕಿತು. ಇಷ್ಟು ಹೊತ್ತು ಎಲ್ಲಿ ಹೋಗಿದ್ದೆ? ಇಷ್ಟು ತಡವಾಗಿ ಬಾಗಿಲು ತೆರೆದೆ ಎಂದು ಕೂಗಿದ. ಆಯಿಷಾ ಹೆದರಿ ನಿಂತಳು. ಫರ್ಮಾನ್ ಒಮ್ಮೆಲೆ ತಟ್ಟನೆ ಅವಳಿಗೆ ಬಡಿದ. ನಿನ್ನ ನಾಲಿಗೆಯೂ ಪಾಳು ಬಿದ್ದಿದೆಯಾ? ಮಾತಾಡಲು ಬಾರದ ಎಂದು ಗದರಿಸಿ ತಳ್ಳಿಬಿಟ್ಟ. ಆಯಿಷಾ ನೆಲಕ್ಕೆ ಬಿದ್ದಳು. ಫರ್ಮಾನ್ ಕೋಪದಿಂದ ಕೋಣೆಗೆ ಹೋದ. ಆಯಿಷಾ ಅಡುಗೆ ಮನೆಯಲ್ಲಿ ನೀರು ತರಲು ಹೋದಳು. ಅವಳ ಮನಸ್ಸು ಬೇರೆ ಯೋಚನೆಗಳಲ್ಲಿ ಮುಳುಗಿತ್ತು. ಅಲ್ಲಿ ಫರ್ಮಾನ್ ಮತ್ತೊಮ್ಮೆ ಕೂಗಿದ, ಎಲ್ಲಿ ಸತ್ತು ಹೋಗಿದ್ದೀಯಾ? ಬರುವುದಕ್ಕೂ ಆಹ್ವಾನ ಕೊಡಬೇಕಾ? ಅಷ್ಟು ಕೇಳುತ್ತಿದ್ದಂತೆಯೇ ಆಯಿಷಾಳ ರಕ್ತ ಕುದಿಯಿತು. ಕಣ್ಣಲ್ಲಿ ಕೆಂಪು ಕೋಪ. ಕೈಯಲ್ಲಿ ಹಿಡಿದಿದ್ದ ಗಾಜಿನ ಗ್ಲಾಸ್ ಒಡೆದು ಕೈ ರಕ್ತದಿಂದ ತುಂಬಿತು. ಅವಳು ಕೋಣೆಗೆ ಹೋದಳು. ಫರ್ಮಾನ್ ಅವಳ ಕೋಪದ ಮುಖ ನೋಡಿ ನಕ್ಕ. ಓಹೋ, ಮ್ಯಾಡಮ್ಗೆ ಕೋಪ ಬಂದಿದೆಯಾ ಎಂದು ನಕ್ಕ. ಫರ್ಮಾನ್ನ ಮಾತುಗಳು ಆಯಿಷಾಳ ಕೋಪವನ್ನು ಬೆಂಕಿಯಂತೆ ಉರಿಯಿಸಿದವು. ನಿನ್ನ ಅಪ್ಪ ಎಷ್ಟು ಮಾತು ಹೇಳಿದ, ನಿನ್ನ ಅಮ್ಮ ಎಷ್ಟು ಗದರಿಸಿದ. ನೋಡಿದ್ದೀಯಾ ಅವರು ಎಲ್ಲಿದ್ದಾರೆ? ಅವರಿಗೆ ಸಾಯಿಸಿದಾಗ ಎಷ್ಟು ಸಾಂತ್ವನ ಸಿಕ್ಕಿತು ನನಗೆ. ಈಗ ಬೇಗ ನಿನ್ನ ಅಪ್ಪ ಬಾಪು ಕೂಡ ಸಾಯುತ್ತಾನೆ. ನಂತರ ನಿನ್ನನ್ನೂ ಕೊಂದುಬಿಡುತ್ತೇನೆ. ಎಲ್ಲ ಆಸ್ತಿ ನನ್ನದಾಗುತ್ತದೆ. ಆಯಿಷಾ ಶಾಂತವಾಗಿದ್ದರೂ ಕೋಪದಿಂದ ಉರಿಯುತ್ತಿತ್ತು. ಫರ್ಮಾನ್ ಅವಳನ್ನು ತಟ್ಟನೆ ಹಾಸಿಗೆಯ ಮೇಲೆ ತಳ್ಳಿದ. ಆದರೆ ಆಯಿಷಾಳ ಕೋಪ ಸ್ಫೋಟವಾಯಿತು. ಅವಳು ಫರ್ಮಾನ್ಗೆ ಒಂದು ಬಲವಾದ ಒದೆ, ಕಾಲ್ ಹೊಡೆದಳು. ಫರ್ಮಾನ್ ಗೋಡೆಗೆ ಬಡಿದು ಬಿದ್ದ. ಫರ್ಮಾನ್ ಮತ್ತೆ ಕೋಪದಿಂದ ಎದ್ದ. ಅವನು ಕೈ ಎತ್ತುತ್ತಿದ್ದಂತೆಯೇ ಆಯಿಷಾ ಅವನ ಕೈ ಹಿಡಿದು ತಿರುಗಿಸಿದಳು. ಫರ್ಮಾನ್ ನೋವಿನಿಂದ ಚೀರಾಡಿದ. ಆಯಿಷಾ ಅವನ ಭುಜದ ಮೇಲೆ ಹೊಡೆದಳು. ಚಟಕ್, ಅವನ ಕತ್ತುಮೂಳೆ ಒಡೆದ ಶಬ್ದ ಕೇಳಿಸಿತು.
ಫರ್ಮಾನ್ನ ತಂದೆ ಹೊರಗೆ ಮಲಗಿದ್ದರು. ಚೀರಾಟ ಕೇಳಿ ಓಡಿಕೊಂಡು ಬಂದು ನೋಡಿದಾಗ ಬಾಗಿಲು ತೆರೆದಿತ್ತು. ಆಯಿಷಾ ಫರ್ಮಾನ್ನ ಎದೆಯ ಮೇಲೆ ಕಾಲಿಟ್ಟುಕೊಂಡು ನಿಂತಿದ್ದಳು. ಅವಳ ಕೂದಲು ಬಿಚ್ಚಿತ್ತು, ಕಣ್ಣು ಕೆಂಪಾಗಿದ್ದವು. ಆಯಿಷಾ ಮಗಳೇ, ಇದು ಏನು ಮಾಡುತ್ತಿದ್ದೀಯಾ ಎಂದು ಅಪ್ಪ ಅಂಜಿಕೊಂಡು ಕೇಳಿದರು. ಆಯಿಷಾ ಕಣ್ಣೆತ್ತಿ ಉರಿಯುವ ಕಣ್ಣುಗಳಿಂದ ನೋಡಿದಳು. ದಿಕ್ಕಿಲ್ಲದ ಮುದುಕ, ಬುದ್ಧೆ, ಏನು ಮಾಡುತ್ತಿದ್ದೇನೆ ಅಂತ? ಇವನನ್ನೇ ಕೊಲ್ಲುತ್ತಿದ್ದೇನೆ. ಅವಳ ಧ್ವನಿ ಪುರುಷನಂತೆ ಗಂಭೀರವಾಗಿತ್ತು. ಫರ್ಮಾನ್ನ ತಂದೆ ಬೆಚ್ಚಿಬಿದ್ದರು. ಮಗಳೇ, ಬಿಡು, ಅವನನ್ನು, ಸಾಯುತ್ತಾನೆ. ಅವನು ನಿನ್ನ ಗಂಡ. ಆಯಿಷಾ ಗರ್ಜಿಸಿದಳು. ಸುಮ್ಮನೆ ಇರು ಮುದುಕ. ನಿನಗೆ ಈಗ ಗೊತ್ತಾಯ್ತಾ ಇದು ನನ್ನ ಗಂಡ ಅಂತ? ಇಷ್ಟು ದಿನ ನನಗೆ ನರಕ ಕೊಡುತ್ತಿದ್ದಾಗ ನೀನು ಎಲ್ಲಿದ್ದೆ? ನಾನೇ ಆಯಿಷಾ ಅಲ್ಲ, ನಾನು ಆಕೆಯೊಳಗಿನ ಆತ್ಮ. ಇವಳ ದೇಹದೊಳಗೆ ಬರಲು ಕಾರಣ ಇವನೇ. ಈಗ ಇವನ ಕೆಲಸ ಮುಗಿದಿದೆ. ಆಯಿಷಾ ಈಗ ನನ್ನದು. ನಾನು ಅವಳನ್ನು ನನ್ನ ಜೊತೆ ತೆಗೆದುಕೊಂಡು ಹೋಗುತ್ತೇನೆ. ಯಾರೂ ನಮ್ಮ ಮಧ್ಯೆ ಬರುವುದಿಲ್ಲ. ಇಷ್ಟೆಂದ ಕೂಡಲೇ ಕೋಣೆಯ ಬಾಗಿಲು ತಾನಾಗಿಯೇ ಮುಚ್ಚಿತು. ಫರ್ಮಾನ್ನ ತಂದೆ ಸ್ತಬ್ಧರಾದರು. ಕೆಲವು ಕ್ಷಣಗಳಲ್ಲಿ ಕಿರುಚಿ ನೆರೆಯವರನ್ನು ಕರೆದರು. ಜನ ಬಂದು ಆಯಿಷಾಳನ್ನು ಹಿಡಿಯಲು ಯತ್ನಿಸಿದರು. ಆದರೆ ಅವಳು 4-5 ಹಿಡಿದರೂ ತಪ್ಪಿಸಿಕೊಂಡಳು. ಅವಳ ಶಕ್ತಿ ಅಸಾಮಾನ್ಯವಾಗಿತ್ತು. ಧ್ವನಿ ಮನುಷ್ಯನದ್ದಾಗಿರಲಿಲ್ಲ. ಜನರು ಬೆಚ್ಚಿಬಿದ್ದರು. ಫರ್ಮಾನ್ ಮರಣದ ಹತ್ತಿರಕ್ಕೆ ಬಂದಿದ್ದ. ಕೆಲವೇ ಕ್ಷಣಗಳಲ್ಲಿ ಅವರು ಆಯಿಷಾಳನ್ನು ಹಿಡಿದುಕೊಂಡು ಅವನ ಪ್ರಾಣ ಉಳಿಸಿದರು, ಕಷ್ಟಪಟ್ಟು. ಫರ್ಮಾನ್ನ ಪ್ರಾಣ ಉಳಿಯಿತು. ಆಯಿಷಾಳ ಸ್ಥಿತಿ ನೋಡಿ ಆಕೆ ಮತ್ತೆ ಯಾರ ಮೇಲೂ ದಾಳಿ ಮಾಡಬಾರದೆಂದು ಒಂದು ಕೊಠಡಿಯಲ್ಲಿ ಕಟ್ಟಿಹಾಕಲಾಯಿತು. ಫರ್ಮಾನ್ಗೂ ಪ್ರಥಮ ಚಿಕಿತ್ಸೆ ನೀಡಲಾಯಿತು. ಆಯಿಷಾಗೆ ಏನಾಯಿತೆಂಬುದನ್ನು ನೋಡಿ ಫರ್ಮಾನ್ ಬೆಚ್ಚಿಬಿದ್ದಿದ್ದ. ಆದರೆ ಅವನಿಗೆ ಎಲ್ಲೋ ಅಂತರಾಳದಲ್ಲಿ ಅರಿವಾಗಿತ್ತು, ಇದು ಯಾವುದೋ ಮಾಂತ್ರಿಕ ಕ್ರಿಯೆ, ಜಾದೂಯ ಪರಿಣಾಮ. ಅದು ಅವನು ಸಮಾಧಿಯಲ್ಲಿ ಕೂತು ಮಾಡಿದ ವಿಧಿ, ಅಮಲ್ಯ ಪರಿಣಾಮವಾಗಿತ್ತು. ಫರ್ಮಾನ್ ಸ್ವತಃ ಯಾವುದೇ ಅನುಭವಿ ಮಾಂತ್ರಿಕನಾಗಿರಲಿಲ್ಲ. ಯಾರೋ ಒಬ್ಬನ ಸಲಹೆಯ ಮೇರೆಗೆ ಅವನು ಆ ಸಿಫ್ಲಿ ಅಮಲ್ ಮಾಡಿದ್ದ. ಆದರೆ ಅದರ ಪರಿಣಾಮಗಳು ಇಷ್ಟು ಭೀಕರವಾಗುತ್ತವೆ ಎಂಬುದನ್ನು ಅವನು ಊಹಿಸಿರಲಿಲ್ಲ. ಇಲ್ಲಿಯವರೆಗೆ ಎಲ್ಲವೂ ಫರ್ಮಾನ್ನ ಇಚ್ಛೆಯಂತೆ ನಡೆದಿತ್ತು. ಆದರೆ ಈಗ ಆಯಿಷಾಳ ಸ್ಥಿತಿ ನೋಡಿ ಅವನು ಭಯಗೊಂಡಿದ್ದ. ಇನ್ನೊಂದೆಡೆ ಆಯಿಷಾ ತುಂಬಾ ಅಸ್ವಸ್ಥಳಾಗಿದ್ದಾಳೆ ಎಂಬ ಸುದ್ದಿ ಜಾವೇದ್ಗೆ ತಿಳಿಯುತ್ತದೆ. ಮುಂದಿನ ದಿನವೇ ಅವನು ತನ್ನ ಮಗಳ ಭೇಟಿಗೆ ಬರುತ್ತಾನೆ. ಅಲ್ಲಿಗೆ ಬಂದು ಅವನು ತಿಳಿದುಕೊಳ್ಳುತ್ತಾನೆ, ಆಯಿಷಾ ಕಳೆದ ರಾತ್ರಿ ಫರ್ಮಾನ್ ಮೇಲೆ ದಾಳಿ ಮಾಡಿದ್ದಾಳೆ. ಜಾವೇದ್ ತನ್ನ ಮಗಳ ಬಳಿ ಹೋಗಿ ಆಕೆಯ ಸ್ಥಿತಿ ನೋಡಿ ತತ್ತರಿಸಿ ಹೋಗುತ್ತಾರೆ. ಆಯಿಷಾ ಕಟ್ಟಿ ಹಾಕಲ್ಪಟ್ಟಿದ್ದಳು. ಜಾವೇದ್ ಕೋಪದಿಂದ ಕೂಗುತ್ತಾರೆ, ಇದು ನನ್ನ ಮಗಳ ಮೇಲೆ ಏನು ಮಾಡಿದ್ದೀರಿ? ನಾನು ನಿಮ್ಮನ್ನು ಬಿಡುವುದಿಲ್ಲ. ಹೀಗೆಂದು ಹೇಳುತ್ತಾ ಅವರು ಆಯಿಷಾಳನ್ನು ಬಿಡಿಸಲು ಮುಂದಾಗುತ್ತಾರೆ. ಫರ್ಮಾನ್ ಮತ್ತು ಅವನ ತಂದೆ ಅವನನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ಜಾವೇದ್ ತನ್ನ ಮಗಳನ್ನು ಆ ಸ್ಥಿತಿಯಲ್ಲಿ ನೋಡಲಾರದೆ ಅವಳನ್ನು ಬಿಡಿಸುತ್ತಾರೆ. ಆಯಿಷಾ ವಿಚಿತ್ರವಾಗಿ ನಗಲು ಪ್ರಾರಂಭಿಸುತ್ತಾಳೆ. ಆಕೆ ನಗುತ್ತಿದ್ದಂತೆಯೇ ಜಾವೇದ್ ಆಕೆಯ ಕಪ್ಪಾಗಿ ಬಿಟ್ಟ ಹಲ್ಲುಗಳನ್ನು ಗಮನಿಸುತ್ತಾರೆ. ನಗುತ್ತಾ ನಗುತ್ತಾ ಆಯಿಷಾ ತನ್ನ ಕೂದಲನ್ನು ಕೀಳಲು ಪ್ರಾರಂಭಿಸುತ್ತಾಳೆ. ಜಾವೇದ್ ಹೆದರಿಕೊಂಡು ಹೇಳುತ್ತಾರೆ, ಮಗುವೆ, ಇದು ಏನು ಮಾಡುತ್ತಿದ್ದೀಯೇ? ಹೀಗೆ ಮಾಡಬೇಡ. ಆದರೆ ಆಯಿಷಾ ತನ್ನ ತಂದೆಯನ್ನು ತಳ್ಳಿಬಿಡುತ್ತಾಳೆ. ಫರ್ಮಾನ್ನ ತಂದೆ ಜಾವೇದ್ರನ್ನು ಹಿಡಿದುಕೊಂಡು ಹೇಳುತ್ತಾರೆ, ನಾನು ನಿಮಗೆ ಹೇಳಿದ್ದೆ ಅಲ್ವಾ, ನಾವು ತುಂಬಾ ಕಷ್ಟಪಟ್ಟು ಇದನ್ನು ನಿಯಂತ್ರಿಸಿದ್ದೆವು. ಇದು ಆಯಿಷಾ ಅಲ್ಲ, ಬೇರೆ ಯಾರೋ ಇದ್ದಾರೆ. ನನಗೆ ತೋರುತ್ತಿದೆ, ಇದರ ಮೇಲೆ ಜಿನ್ನಾತ್ನ ಅತಿಮಾನವ ಆತ್ಮ ಸಾಯ ನೆರಳು ಪ್ರಭಾವ ಬಂದಿದೆ. ಇದು ಕೇಳುತ್ತಿದ್ದಂತೆಯೇ ಜಾವೇದ್ ಬೆಚ್ಚಿಬಿದ್ದ. ಫರ್ಮಾನ್ ಮತ್ತು ಅವನ ತಂದೆ ಜಾವೇದ್ರನ್ನು ಹೊರಗೆ ಕರೆದು ಬಾಗಿಲು ಮುಚ್ಚುತ್ತಾರೆ. ಜಾವೇದ್ ಹೊರಗೆ ಕೂತು ಅಳುತ್ತಾನೆ. ಅವನಿಗೆ ಅರ್ಥವಾಗುತ್ತಿರಲಿಲ್ಲ, ಇದು ತನ್ನ ಮಗಳಿಗೆ ಏನಾಯ್ತು. ಅಷ್ಟರಲ್ಲಿ ಫರ್ಮಾನ್ನ ತಂದೆ ಹೇಳುತ್ತಾರೆ, ಚಿಂತಿಸಬೇಡಿ, ನಾವು ನಾಸಿರ್ ಮಿಯಾನ್ರನ್ನು ಕರೆಯಿಸಿದ್ದೇವೆ. ಅವರು ಆಯಿಷಾಳನ್ನು ನೋಡುವರು. ಕೆಲವು ಕ್ಷಣಗಳಲ್ಲಿ ಮೌಲಾನಾ ನಾಸಿರ್ ಎಂಬ ಧಾರ್ಮಿಕ ವ್ಯಕ್ತಿ ಬರುತ್ತಾರೆ. ಅವರು ಆಯಿಷಾ ಇರುವ ಕೊಠಡಿಗೆ ಒಳಗೆ ಹೋಗುತ್ತಾರೆ. ಆಯಿಷಾ ಆ ಸಮಯದಲ್ಲಿ ಗೋಡೆಯ ಬಳಿ ನಿಂತುಕೊಂಡು ಏನೋ ಅಜ್ಞಾತ ಭಾಷೆಯಲ್ಲಿ ಗುನುಗುತ್ತಿದ್ದಳು. ಅದು ಉರ್ದು, ಅರೇಬಿಕ್, ಹಿಂದಿ ಅಥವಾ ಇಂಗ್ಲಿಷ್ ಯಾವುದೂ ಆಗಿರಲಿಲ್ಲ. ನಾಸಿರ್ ಇತರರನ್ನೆಲ್ಲ ಹೊರಗೆ ನಿಲ್ಲಲು ಹೇಳಿ ಸ್ವತಃ ಒಳಗೆ ಹೋಗುತ್ತಾನೆ. ಅವನು ಕರೆದು ಹೇಳುತ್ತಾನೆ, ಆಯಿಷಾ, ಆಯಿಷಾ. ಆದರೆ ಆಯಿಷಾ ತಿರುಗಿ ನೋಡುವುದಿಲ್ಲ. ನಂತರ ನಾಸಿರ್ ತನ್ನ ಚೀಲದಿಂದ ಪವಿತ್ರ ನೀರಿನ ಬಾಟಲ್ ತೆಗೆದು ಆಕೆಯ ತಲೆಯ ಮೇಲೆ ಚಿಮುಕಿಸುತ್ತಾನೆ. ಆಯಿಷಾ ಒದ್ದಾಡುತ್ತಾಳೆ ಮತ್ತು ಕೋಪದಿಂದ ನಾಸಿರನ್ನು ಕಣ್ಣೆದುರಿಗೆ ನೋಡಿ ಕಟುಕ ನೋಟ ನೀಡುತ್ತಾಳೆ. ಇದೀಗ ಆಯಿಷಾಳ ತುಟಿಗಳು ಕೂಡ ಕಪ್ಪಾಗಿವೆ, ಒಣಗಿವೆ. ನಾಸಿರ್ ಹಿಂದಕ್ಕೆ ಸರಿದು ಕೇಳುತ್ತಾನೆ, ಯಾರು ನೀನು? ಏಕೆ ಈ ಹುಡುಗಿಯನ್ನು ಕಾಡುತ್ತಿದ್ದೀಯೆ? ಆಗ ಆಯಿಷಾಳೊಳಗಿಂದ ಪುರುಷ ಧ್ವನಿ ಮರದಾನಿ ಬರುತ್ತದೆ, ಇಲ್ಲಿಂದ ಹೋಗು. ನಾಸಿರ್ ಮತ್ತೆ ನೀರು ಚಿಮುಕಿಸಿ ಹೇಳುತ್ತಾನೆ, ನಾನು ಹೋಗುವುದಿಲ್ಲ.
ನೀನೇ ಹೋಗಬೇಕು. ಅವನು ಕುರಾನ್ನ ಕೆಲವು ಆಯತ್ಗಳನ್ನು ಓದಿ ಆಯಿಷಾಳ ಮೇಲೆ ಊದುತ್ತಾನೆ. ಆಯಿಷಾ ಗೋಡೆಗೆ ತಲೆಯಾಡಿಸುತ್ತಾ ಒದ್ದಾಡುತ್ತಾಳೆ. ಆದರೆ ಆ ಧ್ವನಿ ಮತ್ತೆ ಹೇಳುತ್ತದೆ, ಹೋಗು ಇಲ್ಲಿಂದ, ಇಲ್ಲದಿದ್ದರೆ ನಾನು ಈ ಹುಡುಗಿಯನ್ನು ನನ್ನೊಂದಿಗೆ ಕರೆದೊಯ್ಯುತ್ತೇನೆ. ನಾಸಿರ್ ಕೇಳುತ್ತಾನೆ, ಯಾರು ನೀನು? ಈ ಹುಡುಗಿಯ ಜೊತೆ ಏನು ಮಾಡುತ್ತಿದ್ದೀಯೆ? ಆ ಧ್ವನಿ ಉತ್ತರಿಸುತ್ತದೆ, ನನ್ನ ಹೆಸರು ಹಂಬಲ್. ಈ ಹುಡುಗಿ ಈಗ ನನ್ನ ಹೆಂಡತಿ. ನಾನು ಇದನ್ನು ಬಿಡುವುದಿಲ್ಲ. ನಾಸಿರ್ ಹೇಳುತ್ತಾನೆ, ಇದು ನಿನ್ನ ಹೆಂಡತಿ ಹೇಗೆ? ಇದು ಫರ್ಮಾನ್ನ ಹೆಂಡತಿ. ಹಂಬಲ್ ಹೇಳುತ್ತಾನೆ, ಇಲ್ಲ, ಫರ್ಮಾನ್ ಸುಳ್ಳು ಹೇಳುತ್ತಿದ್ದಾನೆ. ಈ ಹುಡುಗಿಯ ನಿಶ್ಚಯದ ದಿನವೇ ನಾನು ಇದರ ಆತ್ಮದ ಮೇಲೆ ಕಬ್ಜೆ ವಶ ಮಾಡಿಕೊಂಡಿದ್ದೆ. ನಾಸಿರ್ ಬೆಚ್ಚಿಬಿದ್ದು ಕೇಳುತ್ತಾನೆ, ಹೇಗೆ? ಯಾವಾಗ? ಹಂಬಲ್ ಹೇಳುತ್ತಾನೆ, ಅಮಲ್ ಮಾಡಿದವನೇ ಫರ್ಮಾನ್. ಅವನ ಕಾರಣಕ್ಕೆ ನಾನು ಆಯಿಷಾಳನ್ನು ಪಡೆದಿದ್ದೇನೆ. ನಾಸಿರ್ ಬಾಗಿಲಿನ ಕಡೆ ನೋಡುತ್ತಾನೆ. ಅಲ್ಲಿ ಫರ್ಮಾನ್, ಜಾವೇದ್ ಮತ್ತು ಫರ್ಮಾನ್ನ ತಂದೆ ನೋಡುತ್ತಿದ್ದಾರೆ. ಫರ್ಮಾನ್ ಕಣ್ಣು ತಿರುಗಿಸುತ್ತಾನೆ. ನಾಸಿರ್ ಹೇಳುತ್ತಾನೆ, ಫರ್ಮಾನ್, ಏನು ಅಡಗಿಸುತ್ತೀಯೇ? ಸತ್ಯ ಹೇಳು, ಇಲ್ಲದಿದ್ದರೆ ಈ ಪಾಪದ ಪರಿಣಾಮ ನಿಮ್ಮ ಕುಟುಂಬದ ಮೇಲೆ ಬೀಳುತ್ತದೆ. ಫರ್ಮಾನ್ ಮೌನವಾಗಿರುತ್ತಾನೆ. ಆಗ ಅವನ ತಂದೆ ಅವನಿಗೆ ಬಲವಾಗಿ ಬಾರಿಸುತ್ತಾರೆ. ಬೋಲ್ತಾ ಕ್ಯೂಂ ನಹಿ ಹೈ? ಏಕೆ ಮಾತನಾಡುತ್ತಿಲ್ಲ? ಏನು ಮಾಡಿದ್ದೀಯೇ ಆಯಿಷಾಗೆ? ಫರ್ಮಾನ್ ಹೆದರಿಕೊಂಡು ಕೈ ಜೋಡಿಸಿ ಹೇಳುತ್ತಾನೆ, ಅಬ್ಬಾ, ನನಗೆ ಗೊತ್ತಿರಲಿಲ್ಲ ಇದು ಇಷ್ಟೊಂದು ಆಗುತ್ತೆ ಅಂತ. ನಾನು ಯಾದೃಚ್ಛಿಕವಾಗಿ ಅಮಲ್ ಮಾಡಿದೆ, ಕ್ಷಮಿಸಿ ಬಿಡಿ. ನಾಸಿರ್ ಕೇಳುತ್ತಾನೆ, ಯಾವ ಅಮಲ್? ಫರ್ಮಾನ್ ಹೇಳುತ್ತಾನೆ, ಸಿಫ್ಲಿ ಅಮಲ್. ಇದು ಕೇಳುತ್ತಿದ್ದಂತೆ ನಾಸಿರ್ನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾಗುತ್ತವೆ. ನಾಸಿರ್ ಮಾತ್ರವಲ್ಲ, ಜಾವೇದ್ ಮತ್ತು ಫರ್ಮಾನ್ನ ತಂದೆಯೂ ಆಶ್ಚರ್ಯಗೊಂಡು ಫರ್ಮಾನ್ ಕಡೆ ನೋಡುತ್ತಾರೆ. ಏಕೆಂದರೆ ಇದು ಇಸ್ಲಾಂ ಧರ್ಮದ ಪ್ರಪಂಚದಲ್ಲಿ ಅತ್ಯಂತ ಅಪಾಯಕಾರಿ ಮಾಂತ್ರಿಕ ಕ್ರಿಯೆ ಅಮಲ್ ಎಂದು ಪರಿಗಣಿಸಲಾಗುತ್ತದೆ. ಈ ಅಮಲ್ಗೆ ಒಂದು ಪರಿಹಾರವಿಲ್ಲದ ಶಕ್ತಿ ಇದೆ. ಫರ್ಮಾನ್ನ ತಂದೆಗೆ ತೀವ್ರ ಕೋಪ ಬರುತ್ತದೆ ಮತ್ತು ಅವರು ಕೋಪದಿಂದ ಫರ್ಮಾನ್ ಮೇಲೆ ಮತ್ತೆ ಹಲ್ಲೆ ಮಾಡಲು ಮುಂದಾಗುತ್ತಾರೆ. ನಾಸಿರ್ ಮತ್ತು ಜಾವೇದ್ ತೀವ್ರ ಪ್ರಯತ್ನದಿಂದ ಫರ್ಮಾನ್ನನ್ನು ತಪ್ಪಿಸುತ್ತಾರೆ. ನಾಸಿರ್ ಫರ್ಮಾನ್ನನ್ನು ಕೇಳುತ್ತಾನೆ, ನೀನು ಏಕೆ ಇದನ್ನು ಮಾಡಿದೀಯೇ? ಸಿಫ್ಲಿ ಅಮಲ್ ಬಗ್ಗೆ ನಿನಗೆ ಗೊತ್ತಿಲ್ಲವೇ? ಇದು ಎಷ್ಟು ಅಪಾಯಕಾರಿ ಎಂಬುದನ್ನು ತಿಳಿದಿರಬೇಕಿತ್ತು. ಫರ್ಮಾನ್ ಅಳುತ್ತಾ ಹಿಕಾರಾಟದಿಂದ ಹೇಳುತ್ತಾನೆ, ಹೌದು, ನಾನು ಕೇಳಿದ್ದೆ. ಈ ಅಮಲ್ ಮೂಲಕ ನಾವು ಬೇಕಾದದ್ದನ್ನು ಪಡೆಯಬಹುದು, ಯಾರನ್ನಾದರೂ ಹಾಳು ಮಾಡಬಹುದು. ಜಾವೇದ್ ತಕ್ಷಣ ಕಣ್ಣೀರು ಹಾಕುತ್ತಾ ಕೇಳುತ್ತಾರೆ, ಹಾಗಾದರೆ ನನ್ನ ಜೀನತ್ಗೆ ನಿನ್ನಿಂದ ಏನಾಯಿತು? ಫರ್ಮಾನ್ ತಕ್ಷಣ ಉತ್ತರಿಸುತ್ತಾನೆ, ಇಲ್ಲ, ಜೀನತ್ಗೆ ನಾನು ಹಾನಿ ಮಾಡಿಲ್ಲ. ಅವಳ ಸಾವಿಗೆ ಕಾರಣ ನಾನು ಅಲ್ಲ. ಜೀನತ್ ತನ್ನ ಸ್ವಂತ ನಿರ್ಧಾರದಿಂದ ಸಾವನ್ನಪ್ಪಿದ್ದಾಳೆ. ಆದರೆ ಅವಳ ನಂತರ ನಾನು ಈ ಅಮಲ್ ಮಾಡಿದ್ದೆ, ಏಕೆಂದರೆ ನಾನು ಆಯಿಷಾಳನ್ನು ಪತ್ನಿಯಾಗಿ ಹೊಂದಲು ಬಯಸುತ್ತಿದ್ದೆ ಮತ್ತು ನಿಮ್ಮ ಎಲ್ಲ ಆಸ್ತಿ ನನ್ನದಾಗಬೇಕು ಎಂದು ಬಯಸಿದ್ದೆ. ಅವನು ತಿಳಿಸುತ್ತಾನೆ, ತನ್ನ ಗೆಳೆಯರು ಈ ಸಲಹೆ ನೀಡಿದ್ದರು. ಫರ್ಮಾನ್ ತನ್ನ ಮಕ್ಕಳ ಮೇಲ್ವಿಚಾರಣೆಗೆ ಸಾಧ್ಯವಾಗುತ್ತಿರಲಿಲ್ಲ, ಹಾಗಾಗಿ ಅವನು ಆಯಿಷಾಳ ಜೊತೆ ಮದುವೆ ಮಾಡಬೇಕು ಎಂದು ತೀರ್ಮಾನಿಸಿದನು. ಆದರೆ ನಿಮ್ಮ ಮನೆಯಲ್ಲಿ ಆಯಿಷಾಳ ಮದುವೆಗೆ ಒಪ್ಪಿಗೆ ಸಿಗಲಿಲ್ಲ. ಜೊತೆಗೆ ನಿಮ್ಮಿಂದ ಅವನು ಹಣಕ್ಕಾಗಿ ಅವಮಾನವನ್ನು ಎದುರಿಸಬೇಕಾಯಿತು. ಹಾಗಾಗಿ ಫರ್ಮಾನ್ ಸಿಫ್ಲಿ ಅಮಲ್ ಕೈಗೊಂಡನು. ಆಯಿಷಾಳ ಮೇಲೆ ಅವನು ಅದನ್ನು ಪ್ರಯೋಗಿಸಿದನು, ಅವಳನ್ನು ತನ್ನ ನಿಯಂತ್ರಣದಲ್ಲಿ ಮಾಡಲು ಮತ್ತು ತನ್ನ ಆಸೆಗಳನ್ನು ತೃಪ್ತಿಪಡಿಸಲು. ನಾಸಿರ್ ಫರ್ಮಾನ್ಗೆ ವಿವರಿಸುತ್ತಾನೆ, ನೀನು ಸಿಫ್ಲಿ ಅಮಲ್ ನಡೆಸಿದ್ದೀಯೇ. ಇದನ್ನು ಪ್ರಕ್ರಿಯೆ ಮಾಡುವುದು ಬಹಳ ಕಷ್ಟ. ಒಂದು ಬಾರಿ ಅದು ಹಾಜರು, ಆದರೆ ಸುಲಭವಾಗಿ ಬಿಡುವುದಿಲ್ಲ. ನಿನ್ನ ಉದ್ದೇಶ ಆಯಿಷಾಳ ಮೇಲೆ ಆಗಿದ್ದರೂ ಸಿಫ್ಲಿ ಕಳುಹಿಸಿದ ಜಿನ್ನಾತ್ ಆಯಿಷಾಳ ಮೇಲೆ ವಶವಾಗಿದೆ, ಹಾಜಿರಾಗಿದೆ. ಮತ್ತು ಸಿಫ್ಲಿ ನಿನ್ನ ಎಲ್ಲಾ ಉದ್ದೇಶಗಳನ್ನು ತಿಳಿದುಕೊಂಡಿದ್ದಾಳೆ. ಅವಳಿಗೆ ಆಯಿಷಾದಲ್ಲಿ ಆಸ್ತಿ ಹೆಚ್ಚು ಮುಖ್ಯ, ಪ್ರೀತಿ ಕಡಿಮೆ. ನಾಸಿರ್ ಮುಂದುವರಿಸುತ್ತಾನೆ, ಸಿಫ್ಲಿ ಕೇವಲ ತಾನೇ ಅಲ್ಲ, ಅವಳ ಬಳಿ ಜಿನ್ನಾತ್ಗಳ ದೊಡ್ಡ ಸೇನೆಯೂ ಪೂರೈಕಾ ಸೇನೆಯೂ ಇದೆ. ಅವು ಆಹಾರ, ಹೆಣ್ಣು ಮಕ್ಕಳು, ಧನವನ್ನು ಕೇಳುತ್ತವೆ. ಈ ಮಾಂತ್ರಿಕ ತಂತ್ರಮಂತ್ರಗಳ ಹಿಂದೆ ಅಜ್ಞಾನ, ಅಂಧಕಾರದ ಜಗತ್ತು ಅಡಗಿದೆ, ಲುಚಿದೆ. ಎಲ್ಲವೂ ಸುಲಭವಾಗಿರುವಂತೆ ಕಾಣುತ್ತರೂ ವಾಸ್ತವದಲ್ಲಿ ಅವು ಸುಲಭವಲ್ಲ. ಆಯಿಷಾಳ ಜೀವನ ಅಪಾಯದಲ್ಲಿದೆ. ನಾಸಿರ್ ಜಾವೇದ್ಗೆ ಹೇಳುತ್ತಾನೆ, ನೀವು ಆಯಿಷಾ ಮತ್ತು ಜಿನ್ನಾತ್ರನ್ನು ಪ್ರತ್ಯೇಕಿಸಲು ಪ್ರಯತ್ನಿಸಿದರೆ ಅಪಾಯ. ಆಯಿಷಾ ಮಾತ್ರವಲ್ಲ, ಅವಳ ಸುತ್ತಲೂ ಇರುವವರು ಕೂಡ ಹಾನಿಗೆ ಒಳಗಾಗಬಹುದು. ನನ್ನ ಸಲಹೆ, ತಾಬೀಜ್ಗಳನ್ನು ರಕ್ಷಾ ತಾಯತ ತಯಾರಿಸಿ, ನಿಯಮಿತವಾಗಿ ಬಿಸಿಯ ಮೇಲೆ ಸುಟ್ಟು ಹುರಿ ಮೇಲೆ ಜಲಿಸಿ. ಇದು ಜಿನ್ನಾತ್ನ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ. ಫರ್ಮಾನ್ನ ತಂದೆ ನಾಸಿರ್ ಸಲಹೆಗಳನ್ನು ಅಂಗೀಕರಿಸಿ ತಾಬೀಜ್ ತಯಾರಿಸುತ್ತಾರೆ. ಆದರೆ ಅವರ ಹೃದಯದಲ್ಲಿ ಇನ್ನೂ ಆತಂಕ ಇತ್ತು. ಅವರು ಆಯಿಷಾಳನ್ನು ಕೊಠಡಿಯಲ್ಲಿ ಉಳಿಸುತ್ತಿದ್ದರು. ಆದರೂ ರಾತ್ರಿ ವೇಳೆ ಜಾವೇದ್ ಆಯಿಷಾಳ ಮೇಲೆ ಜಿನ್ನಾತ್ ಕಾವಲು ಕಾಯುತ್ತಿದೆ ಎಂಬ ಭಯದಲ್ಲಿ ಆತಂಕಪಡುತ್ತಿದ್ದರು. ಜಾವೇದ್ ಮತ್ತು ಫರ್ಮಾನ್ ತಂದೆ ಹಲವಾರು ಮೌಲಾನಾಗಳಿಂದ ಸಲಹೆ ಪಡೆದರು.
ಬಹುತೇಕ ಮೌಲಾನಾಗಳು ಸಲಹೆ ನೀಡಿದರು, ಜಿನ್ನಾತ್ನೊಂದಿಗೆ ಮಧ್ಯಸ್ಥಿಕೆ ಮಾಡಬೇಡಿ, ಏಕೆಂದರೆ ಇದನ್ನು ಸಿಫ್ಲಿ ಕಳುಹಿಸಿದ್ದಾಳೆ ಮತ್ತು ಸಿಫ್ಲಿ ಅತ್ಯಂತ ಅಪಾಯಕಾರಿ ಶೈತಾನಿ, ದುಷ್ಟಶಕ್ತಿ. ಹಂತ ಹಂತವಾಗಿ ಜಾವೇದ್ ಆಯಿಷಾಳನ್ನು ಸಾಮಾನ್ಯ ಸ್ಥಿತಿಯಲ್ಲಿ ಕಂಡು ಸಂತೋಷಪಡುತ್ತಾರೆ. ಆಯಿಷಾ ನಿಶ್ಚಲವಾಗಿದ್ದಾಳೆ, ಬಲವಂತವಾಗಿ ಯಾರಿಗೂ ಹಾನಿ ಮಾಡುತ್ತಿಲ್ಲ. ಜಾವೇದ್ ನಂಬಿಕೆಯಿಂದ ದೈನಂದಿನ ಪ್ರಾರ್ಥನೆ ಮಾಡುವರು, ದೇವರಲ್ಲಿ ವಿಶ್ವಾಸ ಇಟ್ಟುಕೊಂಡು ಮಗಳ ಸುರಕ್ಷತೆಯನ್ನು ಪ್ರಾರ್ಥಿಸುತ್ತಾರೆ. ಫರ್ಮಾನ್ ಮಕ್ಕಳ ಮೇಲ್ವಿಚಾರಣೆ ಮಾಡುವುದಿಲ್ಲ. ಇದನ್ನು ಕಂಡು ಜಾವೇದ್ ತಮ್ಮ ಮಕ್ಕಳನ್ನು ತಾವು ನಿಜವಾದ ಪಾಲಕರು ಎಂದು ಪರಿಗಣಿಸಿ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಆಯಿಷಾ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಳು. ಇದು ಜಾವೇದ್ಗೆ ಸಮಾಧಾನ, ತಾತ್ಸಾರ ನೀಡುತ್ತದೆ. ಆಯಿಷಾಳಲ್ಲಿ ಜಿನ್ನಾತಿದ್ದರೂ ಕನಿಷ್ಠ ಮಕ್ಕಳು ಸುರಕ್ಷಿತರಾಗಿದ್ದಾರೆ. ಜಾವೇದ್ ಆಯಿಷಾಳ ಜೀವನದ ಅವಧಿ ಹಾಗೂ ಜಿನ್ನಾತ್ ಅವಳೊಂದಿಗೆ ಎಷ್ಟು ದಿನ ಇರಲಿದೆ ಎಂಬುದನ್ನು ತಿಳಿದಿರಲಿಲ್ಲ. ಆದ್ದರಿಂದ ಅವರು ಮಕ್ಕಳನ್ನು ನಂಬಿಕೆ ಇರುವ ಸಂಬಂಧಿಕರಿಗೆ ನೀಡುತ್ತಾರೆ. ಸುಮಾರು 2 ರಿಂದ 3 ವರ್ಷಗಳ ನಂತರ ಅವರ ಹತ್ತಿರದ ಸಂಬಂಧಿಕರು ಮಹಕ್ ಮತ್ತು ಶಾನು ಮಕ್ಕಳನ್ನು ದತ್ತಿಯಾಗಿಸಿಕೊಂಡರು. ಜಾವೇದ್ ನಂತರ ನಿಧನ ಹೊಂದುತ್ತಾರೆ. ಆಯಿಷಾ ಏಕಾಂತದಲ್ಲಿ ಮನೆಮಾಲಕಿಯಾಗಿ ಬಾಳುತ್ತಾಳೆ. ಜಾವೇದ್ ನಿಧನರಾದ ನಂತರ ಆರಂಭದಲ್ಲಿ ಪಕ್ಕದವರು ಆಯಿಷಾಳ ಭೇಟಿಗೆ ಬರುತ್ತಿದ್ದರು. ಆದರೆ ಆಯಿಷಾಳ ಹಿತಚಿಂತಕ ವರ್ತನೆ ನೋಡಿದ ಮೇಲೆ ಅವರು ಬೇಸರವಿಲ್ಲದೆ ಅವಳನ್ನು ನೋಡಲು ಬರುತ್ತಿದ್ದರು. ಆಯಿಷಾಳಲ್ಲಿ ಹಣದ ಕೊರತೆ ಇರಲಿಲ್ಲ. ಶಾನು ಮತ್ತು ಮಹಕ್ ದತ್ತು ಹೋಗಿದ್ದರಿಂದ ಜಾವೇದ್ ತನ್ನ ಆಸ್ತಿಯ ಕೆಲವು ಪಾಲುಗಳನ್ನು ಅವರ ಹೆಸರಿನಲ್ಲಿ ಮಾಡಿದ್ದರೂ ಮಕ್ಕಳಿಗೆ ಸೂಕ್ತ ಕಾಳಜಿ ನೀಡಲು. ಜೀವನ ಹೀಗೆಯೇ ಸಾಗಿತು. ಒಂದು ದಿನ ಆಯಿಷಾ ತಾನು ಮನೆ ಬಿಟ್ಟು ಹೋಗುತ್ತಾಳೆ. ಪಕ್ಕದವರು ಹುಡುಕಿದರೂ ಪೊಲೀಸರಿಗೆ ಪ್ರಕರಣ ದಾಖಲಿಸಿದರು, ಆದರೆ ಅವರಿಗೆ ಯಾವುದೇ ಸುದ್ದಿ ಸಿಗಲಿಲ್ಲ. ಈ ರೀತಿಯಾಗಿ ಒಂದು ಶೈತಾನಿ ಅಮಲ್ ಸಂಪೂರ್ಣ ಕುಟುಂಬವನ್ನು ನಾಶ ಮಾಡಿತು. ಇದೇ ಕಥೆಯ ಪಾಠ. ನಮಗೆಲ್ಲ ನಮ್ಮ ಸೊಬಗು, ಆಸ್ತಿ, ಹಣ, ಶಕ್ತಿ ಇದೆಂದರೆ ಅದನ್ನು ಗೋಪ್ಯವಾಗಿ ಇಟ್ಟುಕೊಂಡು ಅಹಂಕಾರ ಮಾಡಬಾರದು, ಏಕೆಂದರೆ ಇತರರ ದೃಷ್ಟಿ, ಜ್ಯೋತಿಷ್ಯ ಅಥವಾ ದ್ವೇಷವು ಅದನ್ನು ನಾಶ ಮಾಡಬಹುದು. ಶ್ರಮವನ್ನು ಗುಪ್ತವಾಗಿ ಮಾಡಿ ಯಶಸ್ಸನ್ನು ಗುಪ್ತವಾಗಿ ಸಂಭ್ರಮಿಸಿ. ಇದೇ ರೀತಿ ಭಯಾನಕ ಮತ್ತು ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ಕಥೆಯನ್ನು ಸಂಪೂರ್ಣವಾಗಿ ನೋಡಿದ ಎಲ್ಲಾ ನನ್ನ ಪ್ರೀತಿಯ ಕುಟುಂಬದ ಸದಸ್ಯರಿಗೆ ಧನ್ಯವಾದಗಳು.